ಪರಮಾತ್ಮನಿಗೆ ವಂದಿಸುತ್ತಾ ಆಷಾಢ ವ್ಯಾಸಂಗಗೋಷ್ಠಿಯ ನಿರ್ದೇಶಕರೇ, ಆಯೋಜಕರೇ, ವ್ಯವಸ್ಥಾಪಕರೇ, ಹಾಗೆ ಆತ್ಮೀಯ ಸೋದರ ಸೋದರಿಯರೇ, ನಿರ್ದೇಶಕರು ನಾನು ಸುಮಾರು ಒಂದು ಸಂಖ್ಯೆಗೆ ಬಹಳ ಆಶ್ಚರ್ಯ. 59 ವರ್ಷಗಳಿಂದ ನಿರಂತರವಾಗಿ ಈ ಆಷಾಢ ವ್ಯಾಸಂಗಗೋಷ್ಠಿ ಜರುಗ್ತಾ ಇದೆ. ನಾವು ಸುಮಾರು ಒಂದು 25 ವರ್ಷಗಳ ಹಿಂದೆ ಯಾವ ಉದ್ಯಾನ ರಾಜ್ಯದಲ್ಲಿ ನಾನು ಮೆಂಬರ್ ಆದಂಥ ಸಂದರ್ಭದಲ್ಲಿ ಈ ವ್ಯಾಸಂಗಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೆ. ಮಧ್ಯದಲ್ಲಿ ರುಕ್ಮಿಣಿ ಕೃಷ್ಣಮೂರ್ತಿ ಅವರು ನಡೆಸ್ತಾ ಇದ್ದಂಥ ವ್ಯಾಸಂಗಗೋಷ್ಠಿಗಳಾಗಿರ್ಬೋದು, ಆ ಎಲ್ಲ ಗೋಷ್ಠಿಗಳಲ್ಲೂ ಕೂಡ ಭಾಗವಹಿಸಿ ಈಗ ಪುನಃ ಒಂದು ಅವಕಾಶವನ್ನು ಮಾಡತಕ್ಕಂಥ ಈ ನಮ್ಮ ಶ್ರೀರಾಮರ ಲಾಲ್ಚನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ನಿರ್ದೇಶಕರು ಹೇಳುವುದು, ಬುದ್ಧರು ಮಾನವ ಕೋಟಿಯ ಅರಳಿದ ಪುಷ್ಪ ಅಂತ ಖಂಡಿತ ಅರ್ಥವಾಯಿತು ಸಾಧ್ಯ. ಬಹುತೇಕ ನಾವೆಲ್ಲ ಕೂಡ ಹೈಸ್ಕೂಲ್ನ ವಿದ್ಯಾರ್ಥಿಗಳಾಗಿದ್ದಾಗ ಬೌದ್ಧರ, ಬುದ್ಧ, ಮಹಾವೀರ ಈ ವಿಚಾರಗಳನ್ನು, ಜೀವನ ಚರ್ಚೆಗಳನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ತೀವಿ. ಆತನೇ ಹುಟ್ಟಿದಂತಹ 3 ಸಂದರ್ಭಗಳು ಕೂಡ ವಿಶೇಷವಾದಂಥದ್ದು. ಹುಟ್ಟಿದ್ದಾಗಲೇ ವೈಶಾಖವೇ ಆಷಾಢ, ವೈಶಾಖ ಪೌರ್ಣಮಿ, ಹಾಗೆ ಜ್ಞಾನೋದಯವಾಗಿಯೂ ಕೂಡ ವೈಶಾಖ ಪೌರ್ಣಮಿ, ಹಾಗೆ ಅಂತಿಮವಾಗಿ ಶುಕ್ಲಶರೀರವನ್ನು ಕೂಡ ಈ ಒಂದು ಆಷಾಢ ಬುದ್ಧ ಪೌರ್ಣಮಿ ಆಷಾಢ. ಹೀಗಾಗಿ ಆ ವಿಶೇಷವಾದಂಥ ಬುದ್ಧರ ಒಂದು ವಿಚಾರವನ್ನು ಹಿಂದೆ ಸಿದ್ಧಾರ್ಥರಾದಂಥ ಹಿಡಿದು ಬುದ್ಧರಾಗುವವರೆಗೆ ಹೇಗೆ ಅಂತರ್ಗತವಾಗಿ ಮಾನವ ಕೋಟಿಗಾಗಿ ಸಿದ್ಧರಾದ, ಇದೊಂದು ನಿಜವಾಗ್ಲೂ ಕೂಡ ಬಹಳ ರೋಚಕವಾದ ವಿಷಯ ಆಗ್ತಿದೆ. ನಾವು ಅಷ್ಟಾಂಗವನ್ನು ನೋಡ್ತೀವಿ, ಚತುರಾರ್ಯ ಸತ್ಯಗಳನ್ನು ತಿಳ್ಕೊಂಡಿದ್ದೀವಿ, ಅಂದರೆ ಸಂಪೂರ್ಣವಾದಂಥ ಸಮಗ್ರವಾದಂಥ ಅವರ ಪ್ರಾರಂಭದ ಬಾಲ್ಯದ ಜೀವಿತವನ್ನು, ಸಂದರ್ಭವನ್ನು, ಅವರ ಹಿಂದಿನ ಆ ಬೆಳೆದು ಬಂದಂಥ ಹಾದಿಯನ್ನು ತಿಳ್ಕೊಳ್ಳೋದು ಬಹಳ ವಿಶೇಷ. ಏಕೆಂದರೆ ಬುದ್ಧರು ಸಿದ್ಧಾರ್ಥನಾಗಿ ಮಾನವ ಜನಾಂಗದ ಉದ್ಧಾರಕ್ಕೋಸ್ಕರವೇ ಮಹಾತ್ಮರ ಒಂದು ಯೋಜನೆಯಂತೆ ಈ ಮಾನವ ಜನಾಂಗದಲ್ಲಿ, ಲೋಕದಲ್ಲಿ ಜನನವನ್ನು ಪಡ್ಕೊಳ್ಳೋದು. ಸಿದ್ಧಾರ್ಥ ಅನ್ನುವಂಥ ಹೆಸರಿನಿಂದ ಅವರು ಬುದ್ಧರಾದ, ಏನು ಈಗ ಬುದ್ಧ ಬಗ್ಗೆ ಇದ್ದಾರೆ, ಬುದ್ಧರಾಗಿದ್ದಾರೆ, ಅವರು ಸಿದ್ಧಾರ್ಥನಾಗಿ ಜನನವನ್ನು ಪಡ್ಕೊಳ್ತಾರೆ. ಅವರ ಹುಟ್ಟಿದಂತಹ ಒಂದು ಸಂದರ್ಭ ಹೇಗೆ ಅಂತ ಹೇಳಿದ್ರೆ, ಮಹೋನ್ನತ ಲೋಕಗಳ ಕೆಳಗೆ ಪ್ರಪಂಚವನ್ನು ಆಳುವ 4 ಮಂದಿ ಪ್ರಜಾಪತಿಗಳು ಇರುವ ಪ್ರದೇಶದಲ್ಲಿ ಎಲ್ಲೋ ತೀರಿ ಹೋದ ಶ್ರೇಷ್ಠ ಮಹರ್ಷಿಗಳ ಆತ್ಮಗಳು 10,000 ವರ್ಷಗಳ ಕಾಲಾನಂತರ ನಮಗಾಗಿ ಅವತರಿಸಿದರು. ಲೆಕ್ಕಾಚಾರಿ ಅವ ಸಿದ್ಧಾರ್ಥನಾಗಿ ಹುಟ್ಟಬೇಕಾದ್ರೆ ಸುಮಾರು 4 ಮಂದಿ ಪ್ರಜಾಪತಿಗಳು ಆಳ್ವಿಕೆಯನ್ನು ಮಾಡಿದಂತಹ ಈ ಭಾರತ ದೇಶದಲ್ಲಿ ಎಷ್ಟೋ 10,000 ವರ್ಷಗಳ ಹಿಂದೆ ಕಾಲಾನಂತರ ಹಿಂದೆ ಜನಿಸಿದಂತಹ ಆತ್ಮಗಳ ಸ್ವರೂಪದಲ್ಲಿ ಪುನಃ ಸಿದ್ಧಾರ್ಥನಾಗಿ ನಮಗೆ ಇಲ್ಲಿ ಅವತಾರವಾಗಿ ಒಂದು ಜನನವನ್ನು ಹೊಂದುತ್ತಾರೆ. ಬುದ್ಧರು ಈ ಜನನವನ್ನು ಆಗುವ ಮುನ್ನವೇ ಸುಮಾರು ಸುಧೋಧನ ಮತ್ತು ಮಾಯಾವಿ ಯೋಗಿ, ಸುಧೋಧನ ಮಹಾರಾಜ ಹೆಂಡತಿ ಹೆಸರು ಮಾಯಾವಿ. ಆ ಬುದ್ಧರು ಸಿದ್ಧಾರ್ಥ ಹುಟ್ಟುವ ಮುನ್ನವೇ ಎಷ್ಟು ವಿಶೇಷವಾಗಿತ್ತು ಅಂತ ಹೇಳಿದ್ರೆ, ಆ ಸುಧೋಧನ ಮಹಾರಾಜನ ಒಂದು ಆ ಅರಮನೆಯಲ್ಲಿ ಆ ಮಾಯಾವಿ
ಪ್ರಪಂಚವನ್ನ ಉದ್ಧಾರ ಮಾಡಲಿಕ್ಕೆ ಇದೇ ಅವರ ಕಡೆಯ ಜನ್ಮ. ಮಾನವ ಕುಟಿಯ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನದ ಸತ್ಯವನ್ನ ಸಂಶೋಧನೆ ಮಾಡಲಿಕ್ಕೆ ಅಂತ ಹೇಳಿ ಬಂದಂತಹ ಕೊನೆಯ ಒಂದು ಜನ್ಮ ಸಿದ್ಧಾರ್ಥ. ಇದೇ ಕಪಿಲವಸ್ತು ಅಂತ ಏನು ನಾವು ಕರಿತೀವಿ. ಆ ಕಪಿಲವಸ್ತು ಶುದ್ಧೋಧನ ಮಹಾರಾಜನ ಒಂದು ರಾಜಧಾನಿ. ಆ ಆತನ ಹೆಂಡತಿ ಏನು ಮಾಯಾದೇವಿ, ಅವರಿಗೆ ಒಂದು ಕನಸುಗಳು, ಬುದ್ಧರ ಸಿದ್ಧಾರ್ಥ ಅನ್ನೋ ಒಂದು ಕನಸುಗಳು. ಅದರಲ್ಲಿ ಏನು ವಿಶೇಷವಾದಂತಹ ಕನಸುಗಳು ಎಂದರೆ 6 ಕಿರಣಗಳಿರುವ ನಕ್ಷತ್ರ ಮುಂದಿನಂತೆ ಹೊಳೆಯುತ್ತಿರುವ 6 ಕೋರೆದಾರಗಳಿರುವ ಬಿಳಿ ಆನೆಯೊಂದು ಮಹಾರಾಣಿಯ ಗರ್ಭದ ಬಲಭಾಗವನ್ನು ಪ್ರವೇಶ ಮಾಡಿತು. ಇದು ಅವಳಿಗೆ ಸೂಚನೆಯನ್ನು ಕೊಟ್ಟು ಏನೋ ಒಂದು ವಿಶೇಷವಾದಂತಹ ಅವತಾರ ಪುರುಷನ ಪ್ರವೇಶವಾಗ್ತಾ ಇದೆ. ಆ ಮಾಯಾವಿಗೆ ಬಹಳ ಸಂತೋಷ ಆಗುತ್ತೆ. ಅರ್ಥವಾದ ಪ್ರಪಂಚಕ್ಕೆ ಬೆಳಕು ಕೊಡುವಂತಹ ಈ ಅದ್ಭುತ ಶಿಶು ಈ ಸಕಾಲದಲ್ಲಿ ಈ ಭೂಗೋಳದಲ್ಲಿ ಜನನವಾಗ್ತಾ ಇದೆ. ಆ ಸಮಯದಲ್ಲಿ ನೋಡಿ, ಬರೀ ಅರಮನೆಗೆ ಮಾತ್ರ ಸಂತೋಷ ಆಗಿಲ್ಲ, ಆ ಸಮಯದಲ್ಲಿ ಪ್ರಕೃತಿಗೂ ಕೂಡ ಬಹಳ ಸಂತೋಷ ಆಗಿದೆ. ಎಷ್ಟು ಮಹದಾನಂದವಾಗಿ ಪ್ರಕೃತಿಯಲ್ಲೂ ಕೂಡ ಅಂತ ಹೇಳಿದ್ರೆ ಪರ್ವತಗಳೆಲ್ಲವೂ ಸಂತೋಷದಿಂದ ಅಲುಗಾಡಿತು. ಎಲ್ಲ ಹೂಗಳು ಕೂಡ ಸಹಜವಾಗಿ ಅರಳಿಕೆ ಪ್ರಾರಂಭವಾಯಿತು. ಮಧುರವಾದಂತಹ ಒಂದು ಗಾನ ಆಕಾಶದಿಂದ ಕೇಳಿ ಬಂತು. ಆ ಬೆಳಗಿನ ಸಮಯ ಆಗುತ್ತೆ. ಆ ಕನಸಿನ ಅರ್ಥವನ್ನು ಏನು ನಾವು ಗೊತ್ತಾಗಲಿಲ್ಲ ಅಂತೇಳಿ ಮಾಯಾದೇವಿಗೆ ಅನುಭವಸ್ಥರಾದ ಜ್ಯೋತಿಷಿಗಳು ಬಂದು ಏನು ನನಗೆ ಪೂರ್ಣವಾಗಿ ನನ್ನ ಕನಸು ಅರ್ಥವಾಗ್ತಾ ಇಲ್ಲ ಹೇಳಿ ಅಂತ ಕೇಳಿದಾಗ ಆಗ ಜ್ಯೋತಿಷಿಗಳು ಬಂದು ಹೇಳಿದರೆ, ಮಹಾರಾಣಿಗೆ ಜನಿಸಿರುವಂತಹ ಪುತ್ರಗಳನ್ನು ಅದ್ಭುತ ಜ್ಞಾನದಿಂದ ಮಾನವ ಕೋಟಿಯನ್ನು ಅಜ್ಞಾನದಿಂದ ಮುಕ್ತಗೊಳಿಸಬಹುದು. ಅಂತಹ ವಿಶೇಷವಾದ ಆತ್ಮ ಅಂತ ಹೇಳಿ ಜ್ಯೋತಿಷಿಗಳು ಮನವರಿಕೆ ಮಾಡಿಕೊಡ್ತಾರೆ ಮಾಯಾದೇವಿ. ಅಥವಾ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ ಜ್ಯೋತಿಷಿಗಳು, ಇಡೀ ಪ್ರಪಂಚದ ಚಕ್ರವರ್ತಿಯಾಗಿ ರಾಜ್ಯಭಾರ ಮಾಡ್ತಾನೆ ಕೂಡ. ಎರಡೂ ಅಂಶಗಳನ್ನು ಕೊಡ್ತಾರೆ. ಒಂದು, ಆ ಮಾನವ ಕೋಟಿಯ ಅಜ್ಞಾನವನ್ನು ಕೂಡ ಅವರು ಮುಕ್ತಗೊಳಿಸ್ತಾರೆ. ಎರಡನೇದು, ಇಡೀ ಪ್ರಪಂಚದ ಚಕ್ರವರ್ತಿಯಾಗಿ ರಾಜ್ಯಭಾರವನ್ನು ಕೂಡ ಮಾಡಿರುವಂತಹ ಒಂದು ನಾಯಕತ್ವ ಅಂಶವನ್ನು ಹೊಂದಿರುವಂಥದ್ದು. ಈ ಸಮಾಚಾರ ಬಗ್ಗೆ ಭವಿಷ್ಯ ಎಷ್ಟೇ ಇಲ್ಲ, ಏನು ಈ ರೀತಿ ಹೇಳ್ತಾ ಇದ್ದಾರಲ್ಲ ಜ್ಯೋತಿಷಿಗಳು. ಆದರೂ ಕೂಡ ಆ ಸಂತೋಷ ವಾತಾವರಣವನ್ನು ವಿಜೃಂಭಣೆಯಿಂದ ಒಂದಿನ ಜನಗಳ ವಸ್ತುವಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಆಗ ಅಲ್ಲಿ ಆ ರಾಜ್ಯಕ್ಕೆ ಆ ಸಂದರ್ಭದಲ್ಲಿ ರಾಜವೈಭವ ಅಂತ ಹೇಳಿದರೆ ರಾಜನು ಕತ್ತಿ ವರಸೆ, ಗಾರುಡಿ ವಿದ್ಯೆ, ಯಕ್ಷಿಣಿ ವಿದ್ಯೆ, ಹಗ್ಗದ ಮೇಲೆ ನಡೆಯುವುದು ಮೊದಲಾದ ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿರ್ತಾರೆ ಶುದ್ಧೋಧನ ಮಹಾರಾಜ. ಹಾಗೆಯೇ ಬಹಳ ದೊಡ್ಡ ದೂರ ದೇಶಗಳಿಂದನೂ ಕೂಡ ಏನು ಮಾಡ್ತಾರೆ, ಬುದ್ಧರ ಜನನವಾಯಿತು ಅಂತ ಹೇಳಿ ವ್ಯಾಪಾರಸ್ಥರೆಲ್ಲ ಕೂಡ ಈ ಶುಭ ಸಮಾಚಾರ ಅಂತ ಭಾವಿಸಿ ಅಮೂಲ್ಯವಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾರಂತೆ. ಈ ಒಂದು ವಿಶೇಷವಾದಂಥ ಮಗು ಜನನವಾಗ್ತಾ ಇದೆ ಅಂತ ಹೇಳಿ ಉಡುಗೊರೆಗಳನ್ನು ಬಂಗಾರದ ತಟ್ಟೆಗಳಲ್ಲಿ ಬಗೆ ಬಗೆಯ ಆಭರಣಗಳನ್ನು ಕಾಣಿಕೆಯಾಗಿ ತಂದು ಸಿದ್ಧತೆಯನ್ನು ಮಾಡ್ಕೊಳ್ತಾರಂತೆ. ಇಷ್ಟು ವಿಜೃಂಭಣೆಯಾಗಿ ನಡೆಯಲಿಕ್ಕೆ ಏರ್ಪಾಡನ್ನು ಮಾಡಿಕೊಂಡಿರ್ತಾನೆ ಶುದ್ಧೋಧನ ಮಹಾರಾಜ. ಇಷ್ಟೆಲ್ಲವೂ ಕೂಡ ನಡೀತಾ ಇರುವಂಥ ಸಿದ್ಧತೆ ಆಗುತ್ತೆ. ಒಂದು ಹುಟ್ಟಿದಂಥ ಸಂದರ್ಭದಲ್ಲಿ ಅಪಾರವಾದಂಥ ಜನಸ್ತೋಮ, ಪರದೇಶಗಳಿಂದ ಬಂದಿರ್ತಾರೆ, ದೂರವಾದಂಥ ದೇಶಗಳು ಏನಿತ್ತು. ಅಂಥ ಸಂದರ್ಭದಲ್ಲಿ ಒಬ್ಬ ಅಸೀತ ಅನ್ನುವಂಥ ಒಬ್ಬ ವೃದ್ಧರು ಬರ್ತಾರೆ. ಅಸೀತ ಅನ್ನುವಂಥ ವೃದ್ಧರು ಬಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಾಪಂಚಿಕ ಆಚರಣೆಗೆ ಪೂರಾ ಕಿವುಡರಾಗಿದ್ದರು. ಈ ಏನು ಏರ್ಪಾಡುಗಳನ್ನು ಮಾಡಿಕೊಂಡಿದ್ರು ಶುದ್ಧೋಧನ ಮಹಾರಾಜ, ಅವರ ಅರಮನೆಯ ಎಲ್ಲ ಜನರು ಕೂಡ ಏರ್ಪಾಡನ್ನು ಮಾಡಿಕೊಂಡು ಸಂತೋಷದಲ್ಲಿ ಅವರು ಪ್ರಾಪಂಚಿಕವಾಗಿ ತೊಡಗಿಸ್ಕೊಂಡಿದ್ದರು. ಈ ಎಲ್ಲವನ್ನು ಕೂಡ ಅವರು ಗಮನಿಸಿಗೆ ಈ ಹೊರಗಿನ ಕಿವಿಗಳನ್ನು ತೆರ್ಕೊಂಡಿರಲಿಲ್ಲ. ಅವರು ಆ ಮಗುವನ್ನು
ಅಸೀತ ಅನ್ನುವಂಥ ವೃದ್ಧರ ಬಳಿಗೆ ಆ ಹುಟ್ಟಿರುವಂಥ ಮಗುವನ್ನು ತೆಗೆದುಕೊಂಡು ಬರ್ತಾರೆ. ಬಹಳ ಸಂತೋಷದಿಂದ ಆ ಅಸೀತ ಅನ್ನುವಂಥ ವೃದ್ಧರು ಒಂದು ಮಾತನ್ನು ಹೇಳ್ತಾರೆ, ಇದು ಮಾನವ ಕೋಟಿ ಎಂಬ ವೃಕ್ಷದ ಪವಿತ್ರ ಪುಷ್ಪ, ಮಾನವ ಕೋಟಿ ಎಂಬ ವೃಕ್ಷದ ಪವಿತ್ರ ಶ್ರೇಷ್ಠವಾದ ಪುಷ್ಪ ಅನ್ನುವ ಮಾತನ್ನು ಎಲ್ರಿಗೂ ಕೂಡ ಅವರು ತಿಳಿಸ್ತಾರೆ. ಅನೇಕ ಶತಮಾನಗಳಿಗೆ ಒಂದಾವರ್ತಿ ಅರಳಿ ಇಡೀ ಪ್ರಪಂಚಕ್ಕೆ ಸುಗಂಧ ಬೀರುವುದಲ್ಲದೆ ಪ್ರೇಮದ ಜೇನನ್ನು ಹರಿಸುವುದು. ಇಂಥ ವಿಶೇಷವಾದಂಥದ್ದು ಮಗು ಇದು. ಸಿದ್ಧಾರ್ಥನ ಒಂದು ಹಿನ್ನೆಲೆಯನ್ನು ಕೊಡ್ತಾ ಇದ್ದಾರೆ ನೋಡಿ. ಇದು ಸಾಮಾನ್ಯವಾದದಲ್ಲ, ಅನೇಕ ಶತಮಾನಗಳಿಗೆ ಒಂದಾವರ್ತಿ ಅರಳಿ ಇಡೀ ಪ್ರಪಂಚಕ್ಕೆ ಸುಗಂಧವನ್ನು ಬೀರುವಂತಹ ಪುಷ್ಪ ಇದು ಅಂತ ಹೇಳಿ ಆ ವೃದ್ಧರು ಈ ಮಾತನ್ನು ಹೇಳ್ತಾರೆ. ಪೂರ್ಣವಾಗಿ ಆನಂದ ಆಗುತ್ತೆ, ಮಾಯಾದೇವಿಗೂ ಕೂಡ ಸಂತೋಷ ಆಗುತ್ತೆ. ಆದರೆ ಒಂದು ಮಾತನ್ನು ಕೂಡ ತಿಳಿಸ್ಕೊಡ್ತಾರೆ ಆ ವೃದ್ಧ. ಏನನ್ನು ಹೇಳ್ತಾನೆ ಅಂತ ಹೇಳಿದ್ರೆ, ಇನ್ನು 7 ದಿನಗಳಲ್ಲಿ ಈ ಪ್ರಪಂಚದ ಜಂಜಾಟದಿಂದ ತಾಯಿ ದೂರವಾಗ್ತಾರೆ ಅಂತ ಹೇಳಿ. ಆ ಮಗು ಹುಟ್ಟಿದ್ದಾಯಿತು. ಇನ್ನು ಕೇವಲ 7 ದಿನಗಳಲ್ಲಿ ಈ ಪ್ರಪಂಚದ ಜಂಜಾಟದಿಂದ ತಾಯಿಯಾದಂಥ ಮಾಯಾದೇವಿ ಹೊರಟು ಹೋಗ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಮಾಯಾದೇವಿ ಏನು ಮಾಡ್ತಾಳೆ, 7ನೇ ದಿನಕ್ಕೆ ಆಕೆ ಕೂಡ ಈ ಸ್ಥೂಲ ದೇಹವನ್ನು ಬಿಡ್ತಾಳೆ, ತ್ಯಜಿಸ್ತಾಳೆ. ಆಗ ಆ ಒಂದು 7 ದಿನದ ಮಗು, ಚಿಕ್ಕ ಮಗು, ಅದನ್ನು ಪಾಲನೆ ಪೋಷಣೆಗೆ ಆರೈಕೆಗೋಸ್ಕರ ಶುದ್ಧೋಧನ ಅನೇಕ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾನೆ. ಮಹಾಪ್ರಜಾಪತಿ ಎಂಬ ರಾಜಕುಮಾರಿಯನ್ನು ನೇಮಿಸ್ತಾನೆ. ಯಾರು? ಶುದ್ಧೋಧನ ಮಹಾರಾಜ ಈ ಮಗುವನ್ನು ನೋಡ್ಕೊಳ್ಳೋಕ್ಕೋಸ್ಕರ ಆ ಒಂದು ಹೆಸರಿನಲ್ಲಿ ಮಹಾಪ್ರಜಾಪತಿ ಎನ್ನುವಂಥ ಒಬ್ಬ ರಾಜಕುಮಾರಿಯನ್ನು ನೇಮಿಸ್ತಾರೆ. ಎಷ್ಟು ವಿಶೇಷವಾದ ವ್ಯಕ್ತಿತ್ವ ಈ ಬುದ್ಧರಾಗುವ ಮುನ್ನ ಇದ್ದಂಥ ಮಗುವಿಗೆ, ರಾಜಕುಮಾರ ಸಿದ್ಧಾರ್ಥನಿಗೆ ಅಂದರೆ, 8ನೇ ವಯಸ್ಸಿನಲ್ಲಿ ಗುರು ವಿಶ್ವಾಮಿತ್ರರ ಮುಖಾಂತರ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಹಲಗೆಯನ್ನು ಹಿಡಿದು ತಲೆ ತಗ್ಗಿಸಿ ಗುರುಗಳಿಗೆ ವಂದಿಸಿ ವಿದ್ಯಾಭ್ಯಾಸ ಪ್ರಾರಂಭಿಸುತ್ತಾನೆ. ಎಷ್ಟು ವಿನಮ್ರ ಭಾವ ನೋಡಿ ಆ ಮಗುವಿಗೆ. ಹೇಗಿತ್ತು ಇದು? ಒಂದು ಜನ್ಮದಲ್ಲ, ಜನ್ಮಾಂತರಗಳಲ್ಲಿ ಆ ಮಗುವಿನ ಒಂದು ಸಂಸ್ಕಾರ. ಹಾಗಾಗಿ ಆ ಮಗುವಿಗೆ ನೋಡಿ ಎಂಥ ಒಂದು ಮುತ್ತು ರತ್ನಗಳಿಂದ ವೈಭವಯುತವಾದಂಥ ಒಂದು ಹಲಗೆಯನ್ನು ಕೊಡ್ತಾರೆ. ಅದರಿಂದ ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೆ. ವಿಶ್ವಾಮಿತ್ರ ಗುರುಗಳು ಏನು ಮಾಡ್ತಾರೆ, ಗಾಯತ್ರಿ ಮಂತ್ರವನ್ನು ಬರೀಲಿಕ್ಕೆ ಹೇಳ್ತಾರೆ ಆ ಮಗುವಿಗೆ. ನೀನು ನನ್ನ ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತೀನಿ, ಗಾಯತ್ರಿ ಮಂತ್ರವನ್ನು ನೀನು ಬರೀ ಅಂತ ಹೇಳಿದಾಗ ಆ ಕ್ಷಣದಲ್ಲಿ ಸಿದ್ಧಾರ್ಥ ಏನು ಮಾಡ್ತಾನೆ ಅಂದರೆ, ಎಲ್ಲ ಭಾಷೆಗಳಲ್ಲೂ ಸುಲಭವಾಗಿ ಬರೆದು ಗುರುಗಳಿಗೆ ತೋರಿಸ್ತಾನಂತೆ. ಗಾಯತ್ರಿ ಮಂತ್ರವನ್ನು ಆತ ಹೇಳಿದ್ರೆ ಎಲ್ಲ ಭಾಷೆಗಳಲ್ಲೂ ಕೂಡ ಪರಿಣಿತಿಯನ್ನು ಹೊಂದಿದ್ದಂಥದ್ದು, ಅಂಥ ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯ ಹೊಂದಿದ್ದಂಥದ್ದು ಈ ಸಿದ್ಧಾರ್ಥ. ಹಾಗಾಗಿ ಗುರುವು, ಇದು ಸಾಕಣಪ್ಪ, ನೀನು ಈ ಒಂದು ಬಾಲ್ಯದ ಜೀವಿತಕ್ಕೆ ವಿಶೇಷವಾದಂಥ ಮೀರಿದಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆಯಾ ಅಂತ ಹೇಳಿ ಸಂಖ್ಯೆಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳಿ ಗುರು ಹೇಳಿದಾಗ, ಗುರುಗಳು 1, 2, 3, 4 ಅಂತ ಹೇಳಿದ್ರೆ ರಾಜ್ಕುಮಾರ 100 ಬಟ್ಟೆ ಹೇಳ್ತಾನೆ. ಏನನ್ನು ಹೇಳ್ತಾನೆ? 10, 100, 1000, ಕೋಟಿ ಮತ್ತು ಶತಕೋಟಿ ಹೀಗೆ ಹೇಳುವಂತಹ ರೀತಿಯ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ದ. ಗುರುಗಳಿಗಿಂತಲೂ ಮುಂಚೆಯೇ ಹೇಳ್ತಿದ್ದ ಅವನು. ಗುರುವಿನ ವಿಶೇಷ ಸಾಧನೆಗಿಂತ ಗುರು ಮಿಂಚಿನ ಶಿಷ್ಯರು ಅಂತ ಹೇಳ್ತೀವಿ. ಹಾಗೆ ಅಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಂಥದ್ದು ಈ ಪುಟ್ಟ ಮಗು ಸಿದ್ಧಾರ್ಥ. ಹಾಗೆ ಇಷ್ಟೇ ಅಲ್ಲ, ಆತ ಆಕಾಶದಲ್ಲಿ ನಕ್ಷತ್ರ, ಸಮುದ್ರ ತೀರದಲ್ಲಿರುವಂಥ ಕಣಗಳು, 10,000 ವರ್ಷಗಳಲ್ಲಿ ಸುರಿಯುವ ಮಳೆ ಹನಿಗಳು, ಇವುಗಳ ಲೆಕ್ಕವನ್ನು ಸಲೀಸಾಗಿ ಹೇಳ್ತಾ ಇದ್ನಂತೆ. ಸಿದ್ಧಾರ್ಥನಿಗೆ ಎಂಥ ಸಾಮರ್ಥ್ಯ ಇತ್ತು ನೋಡಿ. ಆ ವಿಶೇಷ ಸಾಮರ್ಥ್ಯವನ್ನು ಗುರುಗಳಿಗಿಂತಲೂ ಕೂಡ ಹೆಚ್ಚು ಜ್ಞಾನಿಯಾಗಿದ್ದ. ಹಾಗಾಗಿ ಗುರುಗಳು ಇಷ್ಟು ತಿಳಿದಿರುವ ನಿನಗೆ ನಾನು ಏನು ಹೇಳ್ಕೊಡ್ಲಿ, ನೀನೇ ಇಷ್ಟೊಂದು ತಿಳ್ಕೊಂಡಿದ್ದೀಲಪ್ಪ, ಗುರುವಾದ ನಾನೇ ಇನ್ನೂ ಇಷ್ಟೊಂದು ತಿಳ್ಕೊಂಡಿಲ್ಲ ಅಂತ ಹೇಳಿದಾಗ ಆ ಆಶ್ಚರ್ಯಚಕಿತರಾಗ್ತಾರೆ. ಯಾರು? ವಿಶ್ವಾಮಿತ್ರ ಗುರುಗಳು ಆಶ್ಚರ್ಯಚಕಿತರಾಗಿ, ಆಗಲೂ ಕೂಡ ಆ ಸಿದ್ಧಾರ್ಥ ವಿನಯದಿಂದ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾನೆ. ಆ ಸಿದ್ಧಾರ್ಥ ಏನನ್ನೇ ಹೇಳ್ತಾನೆ ಅಂದರೆ, ಅಣುಗಳು, ಪರಮಾಣುಗಳು, ಯುಗಾಂತರಗಳು, ಕಲ್ಪಗಳು, ಯೋಜನೆಗಳು
ಎಂದು ಮುಂತಾಗಿ ಹೇಳುತ್ತಾ ಮುಂದುವರಿಸ್ತಾನಂತೆ. ಇಷ್ಟೆಲ್ಲ ರೀತಿಯ ವಿಶೇಷವಾದಂತಹ ರೀತಿಯ ವಿಕಾಸ ಯೋಜನೆಯಲ್ಲಿ ನಡೆಯುವಂಥದ್ದನ್ನೆಲ್ಲ ಪೂರ್ಣವಾಗಿ ವಿವರವಾಗಿ ತಿಳಿಸ್ತಾನಂತೆ. ಅಂತಹ ಸಾಮಾನ್ಯವಾದಂಥ ಒಂದು 7-8 ವರ್ಷದ ಮಗು ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಎಷ್ಟು ಅದ್ಭುತವಾದಂಥ ವಿಷಯ. ವಿಶ್ವಾಮಿತ್ರ ಹೇಳ್ತಾನೆ ಕೊನೆಗೆ, ನಿನಗೆ ಗುರುವು ನಾನಲ್ಲ, ಗುರುಗಳೆಲ್ಲರಿಗೂ ಗುರು ನೀನೇ. ನಾನು ನಿನ್ನ ಗುರು ಅಲ್ಲ, ಏನೆಲ್ಲ ಗುರುವರಿಯರಿದ್ದಾರೆ ಆ ಗುರುಗಳೆಲ್ಲರಿಗೂ ಕೂಡ ನೀನೇ ಗುರು ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಗುರು ಸಿದ್ಧಾರ್ಥನಿಗೆ ಮಾಡ್ತಾರಂತೆ. ಅಷ್ಟಕ್ಕೆ ಅವನು ನಿಜವಾದಂಥ ಅಹಂ ಅನ್ನೋದು ಎಲ್ಲೂ ಪ್ರದರ್ಶನ ಮಾಡೋದಿಲ್ಲ. ಯಾರು? ಸಿದ್ಧಾರ್ಥ. ಆತ ಏನು ಮಾಡ್ತಾನೆ, ಶಾಲೆಗಳಲ್ಲಿ ಗುರುಗಳಿಗೆ ಗೌರವವನ್ನು ಕೊಡ್ತಾನೆ, ಹೇಗೆ ಸೇವೆಯನ್ನು ಮಾಡಬೇಕು. ಅಂಥ ಸಂದರ್ಭದಲ್ಲೂ ಕೂಡ ಪ್ರಾರಂಭದಿಂದನೂ ಕೂಡ ನಿಸ್ವಾರ್ಥಯುತವಾದಂಥ ಒಂದು ಅನುಕಂಪೆ, ಕರುಣೆ, ದಯೆ ಅನ್ನುವಂಥ ವಿಶೇಷ ಗುಣಗಳನ್ನು ಅವನಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದ. ಅಥವಾ ಹೇಗೆ ಜೀವನವನ್ನು, ಆ ಬಾಲ್ಯ ಜೀವನವನ್ನು ಕಳೀತಾನೆ ಅಂತ ಹೇಳಿದ್ರೆ, ಅದು ಶಾಲೆಗಳಲ್ಲಿ ಸ್ಪರ್ಧೆಗಳನ್ನು ಇಟ್ಟಾಗ, ಆಟಗಳನ್ನು ಇಟ್ಟಾಗ ಎದುರಾಳಿಗಳಿಗೆ ಸೋತು ಹೋಗ್ಬಿಟ್ರೆ ಬೇಸರ ಆಗುತ್ತಲ್ವಾ, ಆ ಬೇಸರ ಆಗಬಾರ್ದು, ಮನಸ್ಸನ್ನು ನೋಯಿಸಬಾರ್ದು ಅಂತ ಹೇಳಿ ತಾನೇ ಬೇಕು ಅಂತ ಸೋಲ್ತಾ ಇದ್ನಂತೆ. ಇದು ನಿಜವಾದಂಥ ನಿಸ್ವಾರ್ಥಯುತವಾದಂಥ ಮನೋಭಾವ. ನೋಡಿ, ಆ ಎದುರಾಳಿಗಳು ಬೇಸರ ಮಾಡ್ಕೊಳ್ತಾರೆ. ಹಾಗೆ ತಾನೇ ಇವತ್ತಿನ ಪೈಪೋಟಿಯುತವಾದ ಜೀವನದ ಸ್ಪರ್ಧಾತ್ಮಕ ಸಂದರ್ಭದಲ್ಲಿ ಯಾರು ನಾನು ಮುಂದೆ. ಆದರೆ ಈ ಸಿದ್ಧಾರ್ಥನ ಆತ್ಮ ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅಂದರೆ, ನಾವೆಲ್ಲರೂ ಕೂಡ ಆ ಏಕೈಕ ಚೈತನ್ಯದ ಕಿಡಿಗಳು ಅನ್ನೋದು ಅವನಲ್ಲಿ ಜನ್ಮತಃ ಅಲ್ಲಿ ಬಂದಿತ್ತು. ಹಾಗಾಗಿ ಆತ ಯಾರಿಗೂ ಕೂಡ ಸಹಪಾಠಿಗಳಿಗೆ ನೋವನ್ನು ಕೊಡ್ತಿರ್ಲಿಲ್ಲ. ಸಂತೋಷದಿಂದ ಆ ಒಂದು ಕುದುರೆ ಸವಾರಿಯನ್ನಾಗಲಿ, ಅಥವಾ ನೋಡಿ, ಬರೀ ಮನುಷ್ಯರಿಗೆ ಸ್ನೇಹಿತರಿಗೆ ಅಲ್ಲ, ಕುದುರೆಗೆ ಆಯಾಸವಾಗಬಾರದೆಂದು ಅರ್ಧದಲ್ಲಿಯೇ ಕುದುರೆಯಿಂದ ಇಳುತ್ತಾ ಯಾರ ಮನಸ್ಸನ್ನು ನೋಯಿಸದೆ ಅನುಕಂಪವೇ ಆತನಾಗಿದ್ದ. ಅವನೇ ಅನುಕಂಪ, ಕರುಣೆ ಅನ್ನುವಂಥ ಗುಣ ಇದೆಯಲ್ಲ, ಅವನೇ ಆಗಿಬಿಟ್ಟಿದ್ದ. ಹೆಸರಲ್ಲ ಅದು, ಅನುಕಂಪ, ಕರುಣೆ ಅವನ ಪೂರ್ಣವಾಗಿ ಅವನಲ್ಲಿ ಶರೀರದಲ್ಲಿ ಅದು ಇತ್ತು. ಹಾಗಾಗಿ ಅಂಥ ಗುಣಗಳನ್ನು ಹೊತ್ಕೊಂಡು ಬಾಲ್ಯದಿಂದಲೇ ಆತ ಬೆಳೀತಾನೆ. ಇನ್ನು ರಾಜ್ಕುಮಾರನಾಗ್ತಾನೆ. ಒಂದು ಹಂತಕ್ಕೆ 18 ವರ್ಷದ ಸಂದರ್ಭ ಆಗ್ತದೆ. ಇಷ್ಟೆಲ್ಲವೂ ಕೂಡ ಏನು ವಿಚಾರವನ್ನು ಮಾಡ್ತಾನೆ, ಈ ಮತ್ತೊಂದು ವಿಶೇಷವಾದಂಥವನ ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ. ಅವನು ಮನುಷ್ಯ ಕೋಟಿ ಒಂದೇ ಅಲ್ಲ, ಮಾನವ ಕೋಟಿ ಅಲ್ಲದೆ ಮಾತು ಬಾರದಂಥ ಮೂಕ ಪ್ರಾಣಿಗಳು ಕೂಡ ನಮ್ಮ ಜೊತೆ ಬಂದಿದೆ. ನಮ್ಮ ಥಿಯಾಸಫಿ ವಾಂಗ್ಮಯ ಇದನ್ನು ತಿಳಿಸುತ್ತೆ. ನಾವೆಲ್ಲ ಕೂಡ ಮೂಲತಃ ಎಲ್ಲಿಂದ ಬಂದಿರೋ ಭೂತ ವರ್ಗಗಳಿಂದ, ಸಾಕು ಪ್ರಾಣಿ ವರ್ಗಗಳಿಂದ ಸಮೂಹಾತ್ಮರಾಗಿ ಈ ಮಾನವ ಜನ್ಮವನ್ನು ಪಡ್ಕೊಂಡಿದ್ವಿ. ಹೀಗಾಗಿ ನಮ್ಮ ಹಿಂದಿನ ವರ್ಗಗಳ ಮೇಲೆ ಯಾವತ್ತೂ ಕೂಡ ಅನುಕಂಪೆಯನ್ನು ತೋರಿಸ್ಬೇಕು ಅಂತ ಹೇಳಿ ಅವರು ವಿಶೇಷವಾದ ಕರುಣೆಯ ಭಾವಗಳನ್ನು ಹೊಂದಿರ್ತಾರೆ. ಒಂದು ಹೇಗೆ ಅವರಿಗೆ ಅನುಕಂಪ ಇತ್ತು ಅನ್ನೋದನ್ನು ನಾವು ತಿಳಿದೀವಿ. ಅದನ್ನು ಪುನಃ ನಿಮಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ವಸಂತವ ಋತು, ಒಂದು ವಸಂತ ಕಾಲ, ಏನು ನಾವು ಯುಗಾದಿಯ ಸಂದರ್ಭ ಅಂತೀವಿ. ಆ ಸಂಜೆಯ ಸಮಯದಲ್ಲಿ ಪಾರಿವಾಳಗಳ ಗುಂಪೊಂದು ಆಕಾಶದಲ್ಲಿ ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ. ಹಾರಿ ಹೋಗ್ತಾ ಇರಬೇಕಾದ್ರೆ ಸಿದ್ಧಾರ್ಥನ ಸಹೋದರ ಒಬ್ಬ ಪಾರಿವಾಳಕ್ಕೆ ಗುರಿ ಇಟ್ಟಾಗ ಅದು ಗಾಯಗೊಂಡು ಕೆಳಗೆ ಬೀಳುತ್ತೆ. ಆ ಪಾರಿವಾಳಕ್ಕೆ ಇವನ ಸಹೋದರ ಸಿದ್ಧಾರ್ಥನ ಚಿಕ್ಕಪ್ಪ, ದೊಡ್ಡಪ್ಪನ ಮಕ್ಕಳು ಇರ್ತಾರಲ್ಲ, ಅವನು ಬಿಲ್ವಿದ್ಯೆಯನ್ನು ಕಲಿತಾ ಇರ್ತಾನೆ. ನೋಡ್ತಾನೆ, ಇದು ಬಹಳ ಸುಂದರವಾಗಿದೆ. ಆ ಪಾರಿವಾಳವನ್ನು ಏನಾದರೂ ಪಡ್ಕೊಳ್ಬೇಕು ಅಂತ ಹೇಳಿ ಪಾರಿವಾಳಕ್ಕೆ ಗುರಿಯನ್ನು ಇಟ್ಟಾಗ ಆ ಪಾರಿವಾಳ ಏನು ಮಾಡುತ್ತೆ, ಕೆಳಗೆ ಬಿದ್ದೋಗುತ್ತೆ. ಆ ಕೆಳಗೆ ಬಿದ್ದಾಗ ಅದರ ದೇಹದಿಂದ ಏನು ಬರುತ್ತೆ, ಆ ಬಾಣ ಅಂಟ್ಕೊಂಡಿದ್ದರಿಂದ ರಕ್ತ ಬರುತ್ತೆ. ಹಾಗಾಗಿ ಅದನ್ನು ನೋಡಿ ಸಿದ್ಧಾರ್ಥನಿಗೆ ಬಹಳ ನೋವಾಗುತ್ತೆ. ಅವನು ಅನುಕಂಪದ ಮೂರ್ತಿಯೇ ಆಗಿದ್ದ ಅಲ್ವಾ. ಹಾಗಾಗಿ ಅದನ್ನು ಎತ್ಕೊಂಡು ಬರ್ತಾನೆ. ಓಡಿ ಹೋಗಿ ಎತ್ಕೊಂಡು ಬಂದು ಪ್ರೀತಿಯಿಂದ ಮೈದಡುತ್ತಾ ಅದಕ್ಕೆ ತಗಲಿದ್ದ ಬಾಣವನ್ನು ಮೃದುವಾಗಿ ತೆಗಿತಾನೆ. ಅಷ್ಟೇ ಸುಮ್ಮನಾಗ್ತಾನ, ತೆಗೆದುಬಿಟ್ಟು ಆ ಬಾಣವನ್ನು ತನ್ನ ಶರೀರಕ್ಕೆ ಚುಚ್ಕೊಳ್ತಾನಂತೆ. ನೋವು ಅನ್ನೋದು ನನಗೂ ಪರಿಚಯ ಆಗಬೇಕು. ಎಂಥ ವಿಶೇಷವಾದಂಥ ಗುಣ ನೋಡಿ. ಆ ತಗಲಿರುವಂಥ ಬಾಣ ಅದಕ್ಕೆ ಚುಚ್ಚಿದಾಗ ಹೇಗೆ ನೋವಾಗುತ್ತೆ ನನಗೂ ಅರ್ಥವಾಗಬೇಕಲ್ಲ. ಕೆ ಜಯದೇವಿ ಲೆಗಾಡೆ ಅಂತ ಇದ್ದಾರೆ, ಅವರು ಒಂದು ಲೇಖಕಿ. ಅವರು ಒಂದು ಮಾತನ್ನು ಹೇಳ್ತಾರೆ, ನೊಂದ ನೋವ ನೋಯದವರೆತ್ತ ಬೆಲ್ಲರು ಅಂತ ಹೇಳಿ.
ಈ ಗುಣ ನೋಡಿ ಅವನಲ್ಲಿ ಎಷ್ಟು ರಕ್ತಗತವಾಗಿತ್ತು ಅಂತ ಹೇಳಿ ಆ ಪಾರಿವಾಳಕ್ಕೆ ತಗಲಿದ್ದ ಬಾಣವನ್ನು ತಾನು ಚುಚ್ಕೊಳ್ತಾನೆ. ಆ ನೋವನ್ನು ಆ ಕನಿಕರದಿಂದ ಕಣ್ಣೀರು ಸುರಿಸ್ತಾನೆ. ಆ ಪಾರಿವಾಳಕ್ಕೆ ಎಷ್ಟು ನೋವಾಗಿರಬೇಕು ಅಂತ ಹೇಳಿ ಅದಕ್ಕೆ ಶುಶ್ರೂಷೆಯನ್ನು ಮಾಡ್ತಾನೆ. ಆಗ ಆಗುತ್ತಕ ಬರ್ತಾನೆ, ಯಾರು ಅವನ ಸಹೋದರ ಇದ್ದ ಪಾರಿವಾಳಕ್ಕೆ ಬಾಣವನ್ನು ಬಿಟ್ಟಿದ್ದ ಆತ ಬಂದು, ನೋಡು ನನಗೆ ಈ ಪಾರಿವಾಳಕ್ಕೆ ನಾನು ಪ್ರಾರಂಭದಲ್ಲಿ ಇಟ್ಟಿದ್ದು ಗುರಿ, ಆ ಪಾರಿವಾಳ ನನಗೆ ಸೇರಬೇಕಾಯ್ತು, ಹಾಗಾಗಿ ನನಗೆ ಕೊಟ್ಬಿಡು ಇಲ್ಲಿ ಅಂತ ಹೇಳಿ ಕೇಳಿದಾಗ ಸಿದ್ಧಾರ್ಥ ಹೇಳ್ತಾನೆ, ಪಾರಿವಾಳ ಸತ್ತಿಲ್ಲ, ಅದರ ರೆಕ್ಕೆಗಳಲ್ಲಿದ್ದಂತಹ ದೈವದತ್ತವಾದ ಹಾರುವ ಶಕ್ತಿ ಮಾತ್ರ ಸತ್ತಿದೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಇದಕ್ಕಿನ್ನೂ ಸ್ಥೂಲ ಜೀವಕ್ಕೆ ಏನು ಕೂಡ ಪ್ರಾಣಾಪಾಯದ ಸಂದರ್ಭ ಬಂದಿಲ್ಲ. ಆ ಹಾರುವ ಒಂದು ರೆಕ್ಕೆಗಳಿದೆಯಲ್ಲ ಶಕ್ತಿಗೊಂದಿದೆ ಅಂತ ಸಿದ್ಧಾರ್ಥ ಹೇಳ್ತಾನೆ. ಆಗ ದೇವದತ್ತ ಹೇಳ್ತಾನೆ, ಸೋದರನ ಹೆಸರು, ಆ ಪಕ್ಷಿ ಆಕಾಶದಲ್ಲಿ ಹಾರುತ್ತಿದ್ದಾಗ ಅದು ಯಾರಿಗೂ ಸೇರಿರಲಿಲ್ಲ. ಅದನ್ನು ಹೊಡೆದು ಕೆಳಗೆ ಯಾರು ಇಡಿಸಿದರೋ ಅವರಿಗೆ ಅದು ಸೇರಬೇಕಲ್ವಾ ಅಂತ ಹೇಳಿ ವಾದವನ್ನು ಮಾಡ್ತಾನೆ ಈ ದೇವದತ್ತ ಅನ್ನುವಂಥ ಸಹೋದರ. ಆಗ ನನ್ನ ಬೇಟೆ ನನಗೆ ಕೊಟ್ಬಿಡು, ನಾನು ಪ್ರಯತ್ನ ಪಟ್ಟಿದ್ದು ಅಂತ ಹೇಳಿ ಆ ಸೋದರ ಕೇಳ್ತಾನೆ. ಆಗ ನಿಜವಾದಂತಹ ರೀತಿಯಲ್ಲಿ ಆ ಸಿದ್ಧಾರ್ಥ ಒಂದು ಮಾತನ್ನು ಹೇಳ್ತಾನೆ, ಸೋದರನೇ, ಅಸಂಖ್ಯಾತ ಪಶು ಪಕ್ಷಿಗಳ ಪೈಕಿ ಕನಿಕರ ಮತ್ತು ಪ್ರೇಮದ ದೃಷ್ಟಿಯಿಂದ ಮೊದಲನೆಯದಾದ ಈ ಪಕ್ಷಿ ನನಗೆ ಸೇರಿದ್ದು. ಈಗ ನನಗೆ ಅರಿವಾಗಿದೆ, ಮಾನವ ಕೋಟಿಗೊಬ್ಬೇ ಅಲ್ಲ, ಮಾತು ಬಾರದ ಮೂಕ ಪ್ರಾಣಿಗಳು ಎಲ್ಲಕ್ಕೂ ದುಃಖ ಇದೆ, ಅವು ಕೂಡ ನೋವಿದೆ, ದುಃಖ ಇದೆ. ಇದಕ್ಕೋಸ್ಕರ ಇವತ್ತು ಮಾನವ ಕೋಟಿಯೂ ಕೂಡ ಸೇವೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಆ ಕರುಣೆಯ ಪಾಠವನ್ನು ನಾನು ಈ ಮೂಕ ಪಕ್ಷಿಯಿಂದ ಕಲಿತೆ. ನಾನು ನಿನಗೆ ಸಮಾಧಾನ ಆಗಲಿಲ್ಲ ನನ್ನ ಹೇಳಿದ್ದಂಥ ಮಾತುಗಳು ಅಂದರೆ, ಹಿರಿಯರು ಇರ್ತಾರಲ್ಲ ಅವ್ರ ಹತ್ರ ಹೋಗಿ ತೀರ್ಮಾನ ಮಾಡೋಣ ಬಾ, ಈ ಪಾರಿವಾಳ ಯಾರಿಗೆ ಸೇರಬೇಕಾಗುತ್ತೆ ಅಂತ ಹೇಳಿ ಹಿರಿಯರ ಬಳಿಗೆ ತೆಗೆದುಕೊಂಡು ಹೋಗ್ತಾರೆ. ಆಗ ಅದರಲ್ಲಿ ಒಬ್ಬರು, ಎಲ್ಲರೂ ಕೂಡ ಕೆಲವರು ಸಿದ್ಧಾರ್ಥನಿಗೆ ಸೇರಬೇಕಾದ್ದು, ಕೆಲವರು ದೇವದತ್ತನಿಗೆ ಸೇರಬೇಕಾದ್ದು ಅಂತ ಹೇಳಿ ನಿಜವಾದಂಥ ಮಾತುಗಳನ್ನ ಹೇಳ್ತಾ ಅದರಲ್ಲಿ ಒಬ್ಬರು ತೀರ್ಮಾನವನ್ನು ಕೊಡ್ತಾರೆ. ಸಿದ್ಧಾರ್ಥನ ಪರವಾಗಿ ಒಬ್ಬರು ತೀರ್ಮಾನ ಕೊಡ್ತಾರೆ. ಏನಂದರೆ, ಪ್ರಾಣದಾನ ಮಾಡಿದವನಿಗೆ ಸಲ್ಲಿಸತಕ್ಕದ್ದು ಈ ಒಂದು ಪಕ್ಷಿ. ಹೆಚ್ಚಿನ ಹಕ್ಕು ಏನು ಪ್ರಾಣದಾನ ಮಾಡಿದ್ದಾನೆ, ಶುಶ್ರೂಷೆ ಮಾಡಿ ಬಾಣವನ್ನು ತೆಗೆದು ಇನ್ನೂ ಪೂರ್ಣವಾಗಿ ಪ್ರಾಣ ಪಕ್ಷಿ ಹಾರಿ ಹೋಗಲಿಲ್ಲ. ಹಾಗಾಗಿ ಪ್ರಾಣದಾನ ಮಾಡಿದಂತಹ ಆ ಒಂದು ವ್ಯಕ್ತಿಗೆ ಈ ಪಕ್ಷಿ ಸೇರಬೇಕಾದು. ಪ್ರಾಣದಾನ ಮಾಡಿದವನು ಸೇವೆ ಮಾಡಿ ಉಪಕಾರ ಮಾಡಿದ್ದಾನೆ. ಈ ಕಾರಣದಿಂದ ಈ ಪಕ್ಷಿಯನ್ನು ಯಾರು ರಕ್ಷಿಸಿದರೋ ಅವರಿಗೆ ಸೇರಿಸತಕ್ಕದ್ದು. ಅಂದರೆ ಅಲ್ಲಿ ಯಾರಿಗೆ ಸೇರಬೇಕಾಗತ್ತೆ? ಸಿದ್ಧಾರ್ಥನಿಗೆ ಸೇರಬೇಕಾಗತ್ತೆ. ಈ ತೀರ್ಮಾನವನ್ನು ಜ್ಞಾನಿಯನ್ನು ಹುಡುಕಿದಾಗ ಅಷ್ಟು ಹೇಳಿಬಿಟ್ಟು ಆ ಜ್ಞಾನಿ ಅಂತರ್ಧಾನ ಆಗಿಬಿಡ್ತಾನಂತೆ. ನೋಡಿ, ಇದು ಒಂದು ಸಂದರ್ಭ ಏನನ್ನು ಹೇಳ್ತಾರೆ ಅಂದರೆ, ಅನೇಕ ವೇಳೆ ದೇವರು ಹಲವಾರು ರೂಪಗಳಲ್ಲಿ ಬರ್ತಾರೆ, ಬಂದು ಭಕ್ತರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಸಿದ್ಧಾರ್ಥನ ಒಂದು ನಿಸ್ವಾರ್ಥ ಸೇವೆಯನ್ನು ಮೆಚ್ಚಿ ಸಿದ್ಧಾರ್ಥನ ಒಂದು ನಿಷ್ಠೆಯನ್ನು ಅವರು ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಹೇಗೆ ಮಹಾತ್ಮರು ನಮಗೆ ನಿಜವಾದಂಥ ಶಿಷ್ಯರಿಗೆ ನಮಗೆ ಸಹಾಯಕ್ಕೆ ಬರ್ತಾರೆ ಅಂತ ಸಾಕಷ್ಟು ತಿಳ್ಕೊಂಡಿದ್ವಿ. ಹಾಗೆ ಇಲ್ಲೂ ಕೂಡ ಆ ಸಿದ್ಧಾರ್ಥನಿಗೆ ಒಂದು ಪರೋಪಕಾರದ ಸೇವೆಯನ್ನು ಮೆಚ್ಚಿ ಎಲ್ಲರ ಮುಂದೆ ಇವರನ್ನು ಹೊಗಳ್ತಾರೆ. ಇನ್ನು 18 ವರ್ಷದ ಮುಂದೆ ಅವನಿಗೆ 20 ವರ್ಷ ಆಗ್ತದೆ. ಈ ಚಕ್ರವರ್ತಿ ರಾಜ್ಕುಮಾರನಿಗೆ ಏನಾದರೂ ಕೂಡ ಶುದ್ಧೋಧನ ಮಹಾರಾಜ ಏನು ಮಾಡ್ತಾನೆ, ಇಲ್ಲ ನನ್ನ ಮಗು ದೊಡ್ಡದಾಯಿತು, ನಾನು ಅವನಿಗೆ ಉಸ್ತುವಾರಿಯನ್ನು ಕೊಟ್ಟುಬಿಡಬೇಕು ಅಂತ ಹೇಳಿ 3 ಅರಮನೆಗಳನ್ನು ಕಟ್ಟಿಸ್ತಾನಂತೆ. ಶುದ್ಧೋಧನ ಮಹಾರಾಜ 3 ಅರಮನೆಗಳನ್ನು ಕಟ್ಟಿಸ್ತಾನಂತೆ. ಒಂದು ಅರಮನೆ ಚಳಿಗಾಲದಲ್ಲಿ ಬೆಚ್ಚಗಿರುವಂತೆಯೂ, 2ನೆಯದು ಬೇಸಿಗೆಯಲ್ಲಿ ತಂಪಾಗಿರುವಂತೆಯೂ, 3ನೆಯದು ಸದಾಕಾಲ ಹಿತಕರವಾಗಿರುವಂತೆಯೂ, ಅದರ ಸುತ್ತಲೂ ಸುಂದರವಾದ ತೋಟ, ನೀರಿನ ಝರಿಗಳು, ಹೀಗೆ ವೈಭವಯುತವಾದ ಸುಖಕರ ಜೀವಿತ ಬುದ್ಧನಿಗಾಗಿ ಏರ್ಪಾಟು ಮಾಡ್ತಾರಂತೆ. ಲೆಕ್ಕ ಹಾಕಳಿ, ಎಂಥ ವೈಭವಯುತವಾದಂತಹ ರೀತಿಯಲ್ಲಿ ಸಿದ್ಧಾರ್ಥ ಬೆಳೀತಾ ಬರ್ತಾನೆ. ಶುದ್ಧೋಧನ ಮಹಾರಾಜನಿಗೆ ಎಲ್ಲವನ್ನೂ ಏರ್ಪಾಟು ಮಾಡ್ಕೊಳ್ತಾನೆ. ಹಾಗೆ ಜ್ಯೋತಿಷ ಹೇಳಿದ್ದಂಥ ಮಾತು ಕೂಡ ನೆನಪಿನಲ್ಲಿ ಉಳ್ಕೊಂಡಿರುತ್ತೆ, ಅವನ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಆಗ ಇಷ್ಟೆಲ್ಲ ವೈಭವವನ್ನು ತ್ಯಜಿಸ್ಬಿಡ್ತಾನ ನನ್ನ ಮಗ, ಮುಂದೆ ಸನ್ಯಾಸಿ ಆಗ್ತಾನ
ಅನ್ನೋದು ಕೂಡ ಅವನಿಗೆ ಏನಾಗುತ್ತೆ, ಹಾಗಾಗಿ ಆಗಬಾರ್ದು, ಈ ಸನ್ಯಾಸಿ ಆಗಬಾರ್ದು ಅಂತ ಹೇಳಿ ಯಶೋಧರೆ ಎನ್ನುವಂಥವಳ ಜೊತೆಗೆ ವಿವಾಹವನ್ನು ಮಾಡಿಕೊಡ್ತಾನೆ. ಸಂಸಾರವನ್ನು ಕಟ್ಕೊಂಡ್ರೆ ಜವಾಬ್ದಾರಿಯಾಗಿ ಈ ಏನೆಲ್ಲ ವೈಭವ ಇದೆ ಇಲ್ಲೇ ಇರೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಯಶೋಧರೆ ಜೊತೆ ವಿವಾಹವನ್ನು ಮಾಡಿಕೊಡ್ತಾನೆ. ಇಷ್ಟೆಲ್ಲ ಆದಮೇಲೆ ಯಶೋಧರೆ ಜೊತೆ ವಿವಾಹವೂ ಕೂಡ ಆಗುತ್ತೆ. ಒಮ್ಮೆ ರಾಜ್ಕುಮಾರನಿಗೆ, ಹೌದಾ ಇಷ್ಟೇನ ನನ್ನ ಒಂದು ನಗರ, ಇಲ್ಲ ಈ ಕಪಿಲವಸ್ತುವನ್ನು ಸಂಪೂರ್ಣವಾಗಿ ನಾನು ವೀಕ್ಷಣೆ ಮಾಡಬೇಕು, ಕಪಿಲವಸ್ತುವನ್ನು ಸಂಪೂರ್ಣವಾಗಿ ನಾನು ನೋಡಬೇಕು ಅಂತ ಹೇಳಿ ಆ ತಂದೆಗೆ ಹೇಳಿದಾಗ ಚನ್ನ ಅನ್ನುವಂಥ ಶಿಷ್ಯ ಇರ್ತಾನೆ. ಆ ಚನ್ನನ ಜೊತೆಯಲ್ಲಿ ರಥದಲ್ಲಿ ಕುಳಿತು ಆ ರಾಜ್ಕುಮಾರ ಸಿದ್ಧಾರ್ಥ ಕಪಿಲವಸ್ತುವಿನ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆ ಊರಿನ ಎಲ್ಲ ಕಪಿಲವಸ್ತುವಿನ ಜನರು ಬಹಳ ವೈಭವಯುತವಾಗಿ ಸಂತೋಷದಿಂದ ಸಂಭ್ರಮದಿಂದ ಆತನನ್ನು ಸ್ವಾಗತ ಮಾಡ್ತಾರಂತೆ. ಆ ಸ್ವಾಗತಿಸುವ ಸಂತೋಷಿಸುವ ರೀತಿಯನ್ನು ನೋಡಿ ಸಿದ್ಧಾರ್ಥನಿಗೆ ಅನಿಸುತ್ತಂತೆ, ಇವರೆಲ್ಲ ಇಷ್ಟೊಂದು ಸಂತೋಷವಾಗಿ ನನ್ನನ್ನು ಸ್ವಾಗತ ಮಾಡ್ತಾ ಇದ್ದಾರೆ, ಈ ಸಂತೋಷವನ್ನು ನಾನು ಇವರೆಲ್ಲರೂ ಕೂಡ ಈ ರೀತಿ ಮಾಡೋದ್ರಿಂದ ಇವ್ರಿಗೆ ನಾನು ಏನು ಕೊಡಬಲ್ಲೆ, ಏನು ಕೊಡಬೇಕಾಗತ್ತೆ ನಾನು ಅಂತ ಚಿಂತನೆ ಮಾಡ್ತಾನಂತೆ. ಸಿದ್ಧಾರ್ಥನಿಗೆ ಎಷ್ಟು ಭವಿಷ್ಯ ಇದೆ ಇದನ್ನು ನೋಡಿ, ನನಗೆ ಇಷ್ಟೊಂದು ಸಂತೋಷವನ್ನು ಅವರು ಕೊಡ್ತಾ ಇದ್ದಾರೆ, ಈ ಸಂತೋಷವನ್ನು ಕೊಡುವಂಥವ್ರಿಗೆ ನಾನು ಏನು ಕೊಟ್ಟರೆ ಇನ್ನೂ ಸಂತೋಷ ಆಗುತ್ತೆ ಅಂತ ಹೇಳಿ ಅವಾಗೆ ಆನಂದ ಇನ್ನೂ ಕೂಡ ಹೆಚ್ಚಲಾಗಲಿಕ್ಕೆ ಏನು ಮಾಡಬಹುದು ಅಂತ ಹೇಳಿ ಚಿಂತನೆಯನ್ನು ಮಾಡ್ತಾನಂತೆ ಆ ಸಿದ್ಧಾರ್ಥ. ಸರಿ, ಚೆನ್ನ ಏನು ಜೊತೆಯಲ್ಲಿ ಬಂದಿರ್ತಾನೆ, ಆ ರಥವನ್ನು ಆ ಕೋಟೆ ಗೋಡೆಗಳ ಆಚೆ ಕಳಿಸು, ಆ ಅರಮನೆ ಇದೆ, ಕೋಟೆ ಇದೆ, ಅದರ ಆಚೆಗೆ ನಾನು ಪ್ರಪಂಚವನ್ನು ನೋಡಬೇಕು, ಇಲ್ಲೇನೋ ಸುಂದರವಾದಂತಹ ಬಹಳ ಸುಖಕರವಾದಂತಹ ಒಂದು ವಾತಾವರಣ ಇದೆ ನಗರ, ಇನ್ನು ಮುಂದೆ ಏನೇನಿದೆ ನನಗೆ ಅದನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳಿ ಚೆನ್ನನನ್ನು ರಥವನ್ನು ಆ ಕೋಟೆಯ ಆಚೆ ಇರುವಂಥ ಗೋಡೆಯ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಆಗ ಮತ್ತೊಂದು ನೋಡಿ, ಒಂದು ಸುಖದ ಛಾಯೆ, ಮತ್ತೊಂದು ನೆರಳಿನ ಆ ದುಃಖದ ಒಂದು ಪ್ರಪಂಚವನ್ನು ಇವನು ದರ್ಶನ ಮಾಡ್ತಾನೆ. ಅಲ್ಲಿ ಹೋದಾಗ ನೋಡ್ತಾನೆ ಸಿದ್ಧಾರ್ಥ, ಹಣ್ಣು ಮುದುಕನನ್ನು ನೋಡ್ತಾನೆ, ಚೆನ್ನನನ್ನು ವಿಚಾರಿಸ್ತಾನೆ, ಏನಪ್ಪ ಇದು ಜೀವನದ ರೀತಿ, ಏನಪ್ಪ ಇದು, ಹಣ್ಣು ಮುದುಕರಾಗಬೇಕಾ ಪ್ರತಿಯೊಬ್ಬರು, ವಯಸ್ಸಾದ ನಂತರ ಕಣಪ್ಪ ಹೀಗೇ ಆಗೋದು, ಎಲ್ಲರೂ ಆಗಬೇಕು ಅಂತ ಹೇಳಿ ಚೆನ್ನ ಮನವರಿಕೆ ಮಾಡಿಕೊಡ್ತಾನೆ. ಯಾರಿಗೆ? ಸಿದ್ಧಾರ್ಥ ರಾಜ್ಕುಮಾರಿಗೆ. ಆಗ ಸಿದ್ಧಾರ್ಥ ಕೇಳ್ತಾನೆ, ಹುಟ್ಟಿದವರೆಲ್ಲರೂ ಹೀಗೆ ಆಗುವರೇ, ಹೌದಾ, ಹುಟ್ಟಿದಿದ್ದ ಪ್ರತಿಯೊಬ್ಬ ಮನುಷ್ಯನು ಹೀಗೆ ಆಗಬೇಕಾ ಅಂತ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಆಗ ಚೆನ್ನ, ಸಂಶಯವೇ ಇಲ್ಲ, ಪ್ರತಿಯೊಬ್ಬರೂ ಕೂಡ ವೃದ್ಧಾಪ್ಯ ಈ ಎಲ್ಲ ಒಂದು ಸುಖಗಳನ್ನು ದುಃಖಗಳನ್ನು ಅನುಭವಿಸಿ ತೀರಲೇಬೇಕು ಅಂತ ಹೇಳಿ ಆಗ ಇಷ್ಟೆಲ್ಲವನ್ನು ತಿಳ್ಕೊಂಡು ಚೆನ್ನನ ನಡಿಯಪ್ಪ ಸಾಕು, ದರ್ಶನ ಮಾಡಿದ್ದೀನಿ, ಮನೆಗೆ ಹೋಗೋಣ ಅಂತ ಹೇಳಿ ವಾಪಸ್ಸು ಕರ್ಕೊಂಡು ಬರ್ತಾನೆ. ಅವತ್ತೆಲ್ಲ ರಾತ್ರಿ ಅವನಿಗೆ ಏನನ್ಸುತ್ತೆ, ಸಿದ್ಧಾರ್ಥನಿಗೆ ರಾತ್ರಿ ಎಲ್ಲ ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ. ಯಶೋಧರಿ ಯಾಕೆ ಇವನು ಮೌನವಾಗಿ ಇದ್ದಾನೆ, ನನ್ನ ರಾಜ್ಕುಮಾರ ಸುಮ್ಮನೆ ಇದನ್ನಲ್ಲ, ನಿಜವಾಗ್ಲೂ ಕೂಡ ಏನು ಸಮಾಧಾನ ಸಿಗ್ತಾ ಇಲ್ವಲ್ಲ, ಏನಕ್ಕೋಸ್ಕರ ನಾನು ಬದುಕಿದ್ದೀನಿ, ಅಲ್ಲ ಈ ಎಲ್ಲ ವೈಭವಗಳು ಈ ಎಲ್ಲ ಸುಖಗಳು ಒಂದಲ್ಲ ಒಂದು ದಿವಸ ಕೊನೆ ಆಗುತ್ತಲ್ವಾ, ಕ್ಷಣಿಕವಾದುದಲ್ವಾ, ಅಶಾಶ್ವತವಾದುದಲ್ವಾ ಅಂತ ಹೇಳಿ ಅವನಿಗೆ ಎಚ್ಚರ ಆಗ್ಬಿಡುತ್ತಂತೆ ಮಧ್ಯರಾತ್ರಿ. ಈ ಅಶಾಶ್ವತವಾದಂತಹ ಜೀವಿತ ಒಂದಲ್ಲ ಒಂದು ದಿವಸ ಕೊನೆಯಾಗುತ್ತೆ. ಆ ರಾತ್ರಿಯೆಲ್ಲ ಅವನಿಗೆ ನಿದ್ದೆ ಮಾಡದೆ ಆಯಾಸಕೊಳ್ತಾನೆ. ಹಾಗೆ ನಿಜವಾದ ಆ ಸಮಯದಲ್ಲಿ ಶುದ್ಧೋಧನ ಮಹಾರಾಜನಿಗೂ ಒಂದು ಕನಸುಗಳು ಬರುತ್ತಂತೆ. ಸುಖದ ಜೀವನ ಬಿರುಗಾಳಿಗೆ ಸಿಕ್ಕು ಚಿಂದಿಯಾಗಿ ಹೋಗುವಂತೆ ಕನಸು ಬೀಳುತ್ತಂತೆ. ಈ ಕಡೆಗೆ ಏನಿದು ಅಶಾಶ್ವತ ಅಂತ ಸಿದ್ಧಾರ್ಥನಿಗೆ ಅನಿಸಿದ್ರೆ, ಮತ್ತೊಂದು ಕಡೆ ಶುದ್ಧೋಧನನಿಗೆ ಅನಿಸ್ತಾ ಇದೆ, ಇನ್ನು ಹೊರಡಕ್ಕೆ ಸಿದ್ಧವಾಗ್ತಾ ಇದೆ ನನ್ನ ಮಗು ಅಂತ ಹೇಳಿ ಆತನಿಗೆ ಬಿರುಗಾಳಿಗೆ ಸಿಕ್ಕಂತೆ ಆಗ್ತಾ ಇದೆ, ಆರಿ ಹೋಗ್ಬಿಡುತ್ತಲ್ಲ ನನ್ನ ಈ ವೈಭವದ ಬದುಕು ಅಂತ ಹೇಳಿ ರಾಜನಿಗೆ 7 ರೀತಿಯ ದುಸ್ವಪ್ನಗಳು ಕಾಡ್ತವಂತೆ. ಯಾರಿಗೆ? ಶುದ್ಧೋಧನ ಮಹಾರಾಜನಿಗೆ 7 ರೀತಿಯ ದುಸ್ವಪ್ನಗಳು ಗೋಚರವಾಗುತ್ತಂತೆ. ಆಗ ಯಾವುವು ಇವನು ಹೊರಟೇ ಬಿಡ್ತಾನೆ, ನಿರ್ಧಾರ ಮಾಡಿಬಿಡ್ತಾನೆ, ನನ್ನ ಮಗ ಸಿದ್ಧಾರ್ಥ ಈ ಅರಮನೆಯ ವೈಭವವನ್ನು ತ್ಯಜಿಸ್ತಾನೆ ಅಂತ ಗೊತ್ತಾದಾಗ
ಆತ ಇಡೀ 3 ಅರಮನೆಗಳಿಗೂ ಕೂಡ ಏನನ್ನು ಮಾಡಿಸ್ತಾನೆ, ಹೆಚ್ಚಿನ ಕಾವಲುಗಾರರನ್ನು ನೇಮಿಸ್ತಾನಂತೆ, ಬಂದೋಬಸ್ತ್. ಇನ್ನೆಲ್ಲೂ ಕೂಡ ಅವನು ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಎಲ್ಲ ಕೋಟೆಗಳಿಗೂ ಕೂಡ ಬೀಗಗಳನ್ನು ಹಾಕಿಸ್ತಾನೆ. ಆದರೆ ಈಶ್ವರನ ಇಚ್ಛೆಯನ್ನು ತಡೆಯಬಲ್ಲವರು ಯಾರೂ ಇಲ್ಲ. ರಾಜಕುಮಾರನಿಗೆ ಊರಿನ ಪಟ್ಟಣ ಜನಜೀವನ ನೋಡಬೇಕೆಂಬ ಹಂಬಲ. ಶುದ್ಧೋಧನ ಮಹಾರಾಜಕುಮಾರನಿಗೆ ಕೇಳ್ತಾನೆ, ನೋಡಪ್ಪ ನಾನು ಇನ್ನೂ ಕೂಡ ಈ ಜೀವಿತವನ್ನು ನೋಡಬೇಕು, ಅವಕಾಶ ಮಾಡಿಕೊಡು ಅಂತ ಹೇಳಿದಾಗ, ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಪುನಃ ಆ ಶುದ್ಧೋಧನ ಮಹಾರಾಜನ ಮಾಡಿಕೊಡ್ತಾನೆ. ಈ ಒಂದು ಕಪಿಲ ವಸ್ತುವನ್ನು ಮತ್ತೊಮ್ಮೆ ಭೇಟಿಯಾಗ್ತಾನೆ. ಈ ಭೇಟಿಗಾದರೂ ಕೂಡ ಮಗನು ಮನಸ್ಸನ್ನು ಬದಲಾಯಿಸ್ಕೊಳ್ಬೋದು. ಆಯಿತು, ಅವನು ಹೇಳ್ದಂತೆ ಕೇಳೋಣ, ಆ ಸಿದ್ಧಾರ್ಥನಿಗೆ ಏನೇನು ಆಸೆ ಇದೆಯೋ ಅದರಂತೆ ನಾನು ಈಡೇರಿಸ್ತೀನಿ ಅಂತ ಹೇಳಿ ಆಶಾಭಾವದಿಂದ ಅನುಮತಿ ಕೊಡುತ್ತಾನೆ. ಯಾರು? ಶುದ್ಧೋಧನ ಮಹಾರಾಜ ಕೊಡ್ತಾನೆ. ಸರಿ, ಸಿದ್ಧಾರ್ಥ ಬರ್ತಾನೆ. ಊರಿನ ಒಳಗೆ ಜೀವಿಸುತ್ತಿರುವಂಥ ವ್ಯಾಪಾರಸ್ಥರು, ಎತ್ತಿನ ಗಾಡಿಗಳು, ಬೆವರು ಸುರಿಸುವ ಕೂಲಿಯವರು, ಹಣ್ಣು ಮಕ್ಕಳು ಕಂಠಪಟ್ಟು ಕೆಲಸ ಮಾಡುತ್ತಿರುವುದು, ಇಷ್ಟಲ್ಲದೆ ಕುಷ್ಠರೋಗಿ ನಡೆಯದೆ ನಿತ್ರಾಣದಲ್ಲಿರುವಂತಹ, ನೋವಿನಿಂದ ಸಹಾಯ ಮಾಡಿ ಎಂದು ಗೋಗರಿಯುತ್ತಿರುವ ಹಣ್ಣು ಮುದುಕ ಶವವನ್ನು ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯಗಳನ್ನು ನೋಡಿ ಎಲ್ಲರಿಗೂ ಇದೇ ಸ್ಥಿತಿ ಬರುತ್ತದೆ ಎಂದು ಕೇಳ್ತಾನೆ. ಪುನಃ 2ನೇ ಸಾರಿ ಬಂದಾಗ ಇವನ್ನೆಲ್ಲ ನೋಡ್ತಾನೆ. ಶವವನ್ನು ನೋಡ್ತಾನೆ, ಕುಷ್ಠರೋಗಿ ಪರಿತಪಿಸ್ತಾ ಇರುವಂಥದ್ದನ್ನು ನೋಡ್ತಾನೆ. ಎಲ್ರಿಗೂ ಹೀಗೆ ಬರುತ್ತಾ ಅಂತ ಹೇಳಿ ಆಗ ಚೆನ್ನನನ್ನು ಕೇಳಿದಾಗ, ಹೌದಪ್ಪ, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಭಯದಿಂದನೇ ನಾವು ಜೀವಿಸ್ತಾ ಇರೋದು. ಎಲ್ಲ ಬಿಟ್ಟು ಹೋಗಬೇಕಲ್ಲ, ಇಷ್ಟೆಲ್ಲ ಸುಖ ಸಂಪತ್ತುಗಳನ್ನು ಬಿಟ್ಟು ಹೋಗಬೇಕಲ್ಲ, ನನ್ನ ಸಂಸಾರವನ್ನು ತ್ಯಜಿಸ್ಬೇಕಲ್ಲ ಅಂತ ಹೇಳಿ ಭಯದಿಂದನೇ ಜೀವಿಸ್ತಾ ಇದ್ದಾರೆ. ದೇಹ, ರೋಗ, ಮರಣ ಎಲ್ಲವೂ ಎಲ್ರಿಗೂ ತಪ್ಪಿದ್ದಲ್ಲ. ಇದ್ಯಾವುದೂ ಕೂಡ ಮನುಷ್ಯನಿಗೆ, ಹುಟ್ಟಿದಂಥ ಮನುಷ್ಯನಿಗೆ ತಪ್ಪಿದ್ದಲ್ಲ. ಹಾಗಾಗಿ ಈ ಪ್ರಪಂಚದ ಗೋಳು ನಶ್ವರವಾದ ಆನಂದ, ಎಲ್ಲ ಸುಖಗಳ ಅಂತ್ಯವೇ ದುಃಖ. ಒಟ್ಟಾರೆ ಈ ಒಂದು ಸತ್ಯವನ್ನು ಅಲ್ಲೇ ಪ್ರಾರಂಭದಲ್ಲೇ ಕಂಡುಕೊಳ್ತಾನೆ. ಯಾರು? ಸಿದ್ಧಾರ್ಥ. ಕಾಲಚಕ್ರಕ್ಕೆ ಎಲ್ಲರೂ ಕೂಡ ಸಿಗಹಾಕ್ಕೊಳ್ಳೇಬೇಕು, ಅನುಭವಿಸಲೇಬೇಕು. ನಮಗೆ ನಿಜವಾದಂತಹ ಏನು ಸುಖದ ಸೊಪ್ಪತ್ತಿಗೆ ಅಂದ್ಕೊಂಡಿರ್ತೀವಿ, ನಾನು ಕೂಡ ಈ ಒಂದು ಸುಖದ ಸೊಪ್ಪತ್ತಿಗೆಯಲ್ಲಿ ಮೋಸ ಹೋದೆ ಅನ್ನೋದು ಸಿದ್ಧಾರ್ಥನಿಗೆ ಮನವರಿಕೆ ಆಗುತ್ತಂತೆ. ಹೌದಾ, ನಾನು ಕೂಡ ನಮ್ಮಪ್ಪನಿಂದ ಇಷ್ಟೆಲ್ಲ ರಾಜ್ಕುಮಾರನಾದೆ, ಅರಮನೆಗಳಲ್ಲಿ ಸುಖವನ್ನು ಕಾಣ್ತಾ ಇದ್ದೀನಿ, ನಾನು ಮಾರು ಹೋಗ್ಬಿಟ್ನಲ್ಲ. ಅಲ್ಲ, ಪ್ರಪಂಚವನ್ನು ಯಾಕೆ ಹೀಗೆ ಬಿಟ್ಟು ಹೋಗ್ತಾ ಇದ್ದಾರೆ? ಎಲ್ರಿಗೂ ಕೂಡ ನಿಜವಾಗ್ಲೂ ಕೂಡ ಏನಾದರೂ ಬೆಳಕನ್ನು ಕೊಡಬೇಕು ಅಂತ ಹೇಳಿ ಸಿದ್ಧಾರ್ಥ ನಿರ್ಧಾರವನ್ನು ಮಾಡ್ತಾನೆ. ಅದೇ ಚೈತ್ರ ಮಾಸದ ಪೌರ್ಣಮಿಯ ದಿನ, ರಾಮನವಮಿಯ ಹಿಂದು ಮುಂದು ಅರಮನೆಯಲ್ಲಿ ಎಲ್ಲರೂ ಕೂಡ ನಿದ್ರೆಗೆ, ಮಧ್ಯರಾತ್ರಿ ನಿದ್ರೆಗೆ ಜಾರಿದ್ದಾರೆ. ಆಗ ಪಕ್ಕದಲ್ಲಿ ಮಲಗಿದ್ದಂತಹ ಯಶೋಧರೆ ಕೂಡ ಸಿದ್ಧಾರ್ಥ ರಾಜ್ಕುಮಾರನ ಎಬ್ಬಿಸಿ, ಇದ್ದಕ್ಕಿದ್ದಂತೆ ನನಗೆ ಭಯಂಕರವಾದ ಕನಸು ಬೀಳ್ತಾ ಇದೆ ಅಂತ ಅವಳು ಕೂಡ ಹೇಳ್ತಾಳೆ. ಹೋಗುವ ಸೂಚನೆ ಇವಳಿಗೂ ಕೂಡ ದುಸ್ವಪ್ನವಾಗಿ ಕಾಡುತ್ತೆ. ಯಾರಿಗೆ? ಯಶೋಧರೆಗೆ. ಸರಿ, ಅಷ್ಟೆಲ್ಲ ಅವಳು ಭಯಂಕರವಾದ ಸ್ವಪ್ನಗಳನ್ನು ಕೂಡ ತಿಳಿಸ್ತಾಳೆ. ಸರಿ, ಆದರೂ ಕೂಡ ಯಾವುದಕ್ಕೂ ಕೂಡ ಮಣೆ ಹಾಕದೆ ಆತ ಏನು ಮಾಡ್ತಾನೆ, ನಿಜವಾಗ್ಲೂ ಕೂಡ ಮನೆ, ಮಠ, ಸಂಸಾರ, ಯಶೋಧರೆಯನ್ನು ಎಲ್ಲವನ್ನೂ ಬಿಟ್ಟು ಏಕಾಂಗಿಯಾಗಿ ಬರ್ತಾನೆ. ಹೊರಟೇ ಬಿಟ್ಟ. ಯಾರು? ಈ ಸಿದ್ಧಾರ್ಥ. ಲೋಕೋಪಕಾರಿಯಾಗಿ ಮಾನವರನ್ನು ರಕ್ಷಿಸಿದರೆ ಅದರಲ್ಲಿಯೂ ಕೂಡ ರಾಣಿಯೂ ಸೇರಿರುವವಳಲ್ಲವೇ? ಇದು ಅವನ ಮನಸ್ಸಿಗೆ ಬರುತ್ತೆ. ಯಾರಿಗೆ? ಸಿದ್ಧಾರ್ಥನಿಗೆ. ಅಲ್ಲ, ನಾನು ರಾಣಿಯನ್ನಾಗಿ ಏನು ಬಿಟ್ಟು ಹೋಗ್ತಿಲ್ಲ, ಇಡೀ ಮಾನವ ಕೋಟಿಯಲ್ಲಿ ಇವಳು ಕೂಡ ಸೇರಿದಳಲ್ವಾ, ನನ್ನ ಹೆಂಡತಿ, ನನ್ನ ಮಗು ಎಲ್ಲವೂ ಸೇರಿದಳಲ್ವಾ. ನನ್ನೊಬ್ಬನ ತ್ಯಾಗದಿಂದ ಕೋಟ್ಯಾಂತರ ಜನರು ರಕ್ಷಿಸಲ್ಪಟ್ಟರೆ ಸಾಲದೆ. ಇದು ಅವನ ಅಚಲವಾದ ನಿರ್ಧಾರ. ಹೌದಲ್ಲ, ನಾನು ತೆಗೆದುಕೊಳ್ಳುವಂಥ ನಿರ್ಧಾರ, ನಾನು ಈ ಮಾನವ ಕೋಟಿಯ ದುಃಖದ ಹಿಂದೆ ಇರುವಂಥ ಸತ್ಯವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಆತ ತೀರ್ಮಾನವನ್ನು ಮಾಡ್ತಾನೆ, ಈ ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಬಿಟ್ಟು ಹೋದರೂ ಕೂಡ ಇವರು ಕೂಡ ಒಂದು ಭಾಗವೇ ಅಲ್ವೇ, ಮಾನವ ಕೋಟಿಯ ಭಾಗವೇ ಅಲ್ವೇ, ತ್ಯಾಗದಿಂದ ಕೋಟ್ಯಾಂತರ ಜನರನ್ನು ರಕ್ಷಿಸಬಹುದಲ್ವಾ. ನಾನು ಒಂದು ನಿಮಿಷದ ತೀರ್ಮಾನ ಮಾಡಿ ಹೊರಟು ಬಿಟ್ಟರೆ ಮಾನವ ಕೋಟಿಗೆ ಬೇಕಾಗಿರುವಂಥ ಸತ್ಯವನ್ನು ಆವಿಷ್ಕಾರ ಮಾಡಬಹುದಲ್ಲ. ಹಾಗಾಗಿ ನಾನು ಈ ಒಂದು ಸಣ್ಣ ತ್ಯಾಗ ಯಾಕೆ ಮಾಡಬಾರ್ದು ಅಂಥೇಳಿ ಆತ, ನಾನೀಗ ನನ್ನ ಸಿಂಹಾಸನ, ನನ್ನ ಸಂತೋಷ, ನನ್ನ ಆನಂದದ ದಿನಗಳು, ಸುಂದರವಾದ ಅರಮನೆ,
ಪ್ರೇಮದ ಮಡದಿ, ಗರ್ಭದಲ್ಲಿ ಬೆಳೆಯುತ್ತಿರುವ ನನ್ನ ಪ್ರೇಮದ ಕುಡಿ ಎಲ್ಲವನ್ನೂ ತೊರೆಯುತ್ತಿದ್ದೇನೆ. ಇಷ್ಟನ್ನು ಮನಸ್ಸಿನಲ್ಲಿ ಆತ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾನೆ. ಯಾರು? ಸಿದ್ಧಾರ್ಥ. ಅರಮನೆಯನ್ನು ಬಿಡುವ ಮುನ್ನ ಈ ತ್ಯಾಗಯುತವಾದ ಜೀವನ ಹೇಗೆ ಪ್ರಾರಂಭ ಆಗ್ತಾ ಇದೆ ನೋಡಿ. ಮಗು ಇನ್ನೂ ಕೂಡ ಯಶೋಧರ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಹಾಗಾಗಿ ಸತ್ಯ ಗೋಚರಿಸುವವರೆಗೂ ಕೂಡ ನಾನು ಮತ್ತೆ ಹಿಂತಿರುಗಲೇ, ನನಗೆ ಸತ್ಯ ಗೋಚರವಾಗುವವರೆಗೂ ಕೂಡ ನಾನು ವಾಪಸ್ಸು ಬರೋದಿಲ್ಲ. ಸತ್ಯ ಇದ್ದಲ್ಲಿ ಅದು ಸಿಗುವ ತನಕ ನಿಜವಾಗ್ಲೂ ಈ ಮಾನವ ಕೋಟಿಯ ಅಜ್ಞಾನದ ಹಿಂದೆ ಏನಾದರೂ ಸತ್ಯ ಇದ್ದರೆ ಅದು ನನಗೆ ಗೋಚರವಾಗುವವರೆಗೂ ನಾನು ಹಿಂತಿರುಗುವುದಿಲ್ಲ. ಇದು ಇವನ ನಿಜವಾದಂಥ ತೀರ್ಮಾನ. ಇದೇ ಅವನ ನಿಜವಾದ ಅಂತಿಮ ತ್ಯಾಗದ ಒಂದು ನಿರ್ಧಾರ. ಹೀಗೆಲ್ಲ ಯೋಚಿಸಿ ಯಶೋಧರೆಯ ಪಾದಗಳನ್ನು ನಮಸ್ಕರಿಸುತ್ತಾ ಹಾಸಿಗೆಯನ್ನು ದೇವರ ಪೀಠವೆಂಬಂತೆ 3 ಬಾರಿ ಸುತ್ತುತ್ತಾ ಹೊಡೆದುಕೊಳ್ಳುತ್ತಿರುವ ಹೃದಯದ ಮೇಲೆ ತನ್ನ 2 ಕೈಗಳನ್ನು ಇರಿಸಿ, ನಾನು ಎಂದಿಗೂ ಇಲ್ಲಿಗೆ ಬರಲಾರೆ, ಈ ಅರಮನೆಗೆ ನಾನು ಬರಲ್ಲ, ಈ ಯಶೋಧರೆಯ ಸಿಂಹಾಸನ ಎಲ್ಲವೂ ಕೂಡ ನನಗೆ ಇಷ್ಟು ದಿವಸ ನನಗೆ ರಕ್ಷಣೆ ಸಂತೋಷವನ್ನು ಕೊಟ್ಟಿದೆ, ನಾನು ನನ್ನ ಸತ್ಯ ಗೋಚರವಾಗುವವರೆಗೂ ಬರೋದಿಲ್ಲ ಅಂಥೇಳಿ ಪ್ರದಕ್ಷಿಣೆಯನ್ನು ಮಾಡ್ತಾ ನಿಜವಾಗ್ಲೂ ಕೂಡ ಯಾರ ಹತ್ರ ಇಲ್ಲ, ಯಾರು ಕರೆದ್ರೂ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿ ಒಂದು ನಿಜವಾದಂಥ ನಿರ್ಧಾರವನ್ನು, ಕಠಿಣವಾದ ನಿರ್ಧಾರವನ್ನು ಮಾಡಿ ಮಧ್ಯರಾತ್ರಿ ಹೊರಟೇ ಬಿಡ್ತಾನೆ. ನಿಶಬ್ದವಾಗಿ ಮಲಗಿದ್ದ ಎಲ್ಲರನ್ನೂ ದಾಟಿ ಮಧ್ಯರಾತ್ರಿ ಹೊರಟಾಗ ಆಕಾಶದಲ್ಲಿ ಪ್ರಕೃತಿಯೂ ಕೂಡ ಸಪೋರ್ಟ್ ಹೇಗಿದೆ ನೋಡಿ. ಆಕಾಶದ ನಕ್ಷತ್ರಗಳು ಪ್ರೇಮದಿಂದಲೂ, ಬೀಸುವ ತಂಗಾಳಿ ಹಿಮಾಲಯದಿಂದ ಹಿಂದೂ ಸಾಗರದವರೆಗೆ ಭೂಮಿ ನಡುಗಿತೆಂದು ಅಷ್ಟ ದಿಕ್ಪಾಲಕರು ವಜ್ರ, ವೈಡೂರ್ಯ ಮತ್ತು ರತ್ನಗಳನ್ನು ಸುರಿಸುತ್ತಾ ಬಾಗಿಲಲ್ಲಿ ನಿಂತು ಬೀಳ್ಕೊಟ್ಟರು. ಆ ಸಿದ್ಧಾರ್ಥನಿಗೆ ಈ ಒಂದು ಬೀಳ್ಕೊಡುಗೆಯನ್ನು ಪ್ರಕೃತಿ ಸಪೋರ್ಟ್ ಮಾಡುತ್ತೆ. ನಿಜವಾಗ್ಲೂ ಹೋಗಿ ಬಾರಪ್ಪ, ಮಾನವ ಕೋಟಿಗೆ ಅಜ್ಞಾನವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ನೀನು ಸತ್ಯವನ್ನು ಕಂಡುಹಿಡಿಯಲಿಕ್ಕೆ ಹೊರಟಿದೆಯಾ ಅಂಥೇಳಿ ಸಂತೋಷದಿಂದ ಎಲ್ಲರೂ ಕೂಡ ಒಂದು ಬೀಳ್ಕೊಡುಗೆಯನ್ನು ಕೊಡ್ತಾರೆ. ಅದ್ಭುತ ಪ್ರೇಮವನ್ನು ಹೊರಸೂಸುತ್ತಾ ಹೊರಟೇ ಬಿಟ್ಟ. ಯಾರು? ಈ ಸಿದ್ಧಾರ್ಥ. ಆ ಒಂದು ಸಂದರ್ಭವನ್ನೇ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ. ಏನನ್ನು ಹೇಳ್ತಾರೆ ಅಂದರೆ, ಹೇಗೆ ಹೊರಟ ಅಂತ ಹೇಳಿದ್ರೆ ಕುದುರೆಯನ್ನು ಹತ್ತಿ ಏರಿ ಗಾಳಿ ಕುದುರೆ ಸವಾರಿ ಅಂತ ಹೇಳ್ತಾರೆ. ಗಾಳಿ ಎನ್ನುವಂಥ ಕುದುರೆಯನ್ನು ಏರಿ ಹೊರಟ ಇವನು. ಸಾಮಾನ್ಯವಾದ ಕುದುರೆ, ಸ್ಥೂಲ ದೇಹದ ಕುದುರೆ ಅಲ್ಲ, ಗಾಳಿ ಕುದುರೆ ಸವಾರಿಯಂತೆ ಶರವೇಗದಲ್ಲಿ ಹೊರಟೇ ಬಿಟ್ಟ. ನಿರ್ಧಾರ ಅಚಲವಾಗಿತ್ತು, ಹೊರಟೇ ಬಿಟ್ಟ. ಎಲ್ಲಿಗೆ ಹೋಗ್ತೀನಿ ಅಂತ ಅವನಿಗಷ್ಟೇ ಗೊತ್ತಿಲ್ಲ. ಇನ್ನು ಮುಂದೆ ಅವನು ಸತ್ಯವನ್ನು ಕಂಡುಕೊಂಡಾಗ ಸಾಧ್ಯ ಆಗ್ತದೆ. ಸತ್ಯವನ್ನು ಹುಡುಕಲು ಹೊರಟಿರುವೆ. ಪ್ರೀತಿಯ ಆ ಕುದುರೆಯನ್ನು ಚನ್ನನನ್ನು ನೇವರಿಸುತ್ತಾ ಕುದುರೆ ಏರಿ ಹೊರಟೇ ಬಿಟ್ಟ. ಚನ್ನನಿಗೆ ಕುದುರೆಯನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗು ಎಂದು ಹೇಳ್ತಾನೆ. ನೋಡಿ, ಏನನ್ನೂ ತೆಗೆದುಕೊಳ್ಳಿಲ್ಲ ಸಿದ್ಧಾರ್ಥ. ಚನ್ನನನ್ನು, ಕುದುರೆಯನ್ನು ಕರ್ಕೊಂಡು ಬರ್ತಾನೆ, ಸಮಾಧಾನ ಪಡಿಸ್ತಾನೆ. ಕುದುರೆಯನ್ನು ವಾಪಸ್ ತೊಗೊಂಡಾಗಪ್ಪ, ಚನ್ನ ನೀನು ನನಗೆ ಇದುವರೆಗೂ ನನಗೆ ಸಪೋರ್ಟ್ ಮಾಡಿದೀಯ ನೀನು ಅಂತ ಹೇಳಿ ಮೈದಡಿವಿ ಪ್ರೀತಿಯಿಂದ. ನೀನು ಮಾಡಿರುವ ಈ ಒಳ್ಳೆಯ ಕಾರ್ಯದಿಂದ ಸರ್ವರಿಗೂ ಮಂಗಳವಾಗುವುದು. ಅವನಿಗೆ ಮುನ್ಸೂಚನೆ ನೋಡಿ. ಆ ಬುದ್ಧರಿಗೆ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿತ್ತು ಅನ್ನೋಕ್ಕೆ, ಇಲ್ಲಪ್ಪ ನನಗೆ ಒಂದು ವಿಶೇಷವಾದಂತಹ ತ್ಯಾಗಕ್ಕೆ ಸಹಾಯ ಮಾಡಿದೀಯ ನೀನು. ಮಾನವ ಕೋಟಿಗೆ ನಾನು ಸಹಾಯ ಮಾಡಲಿಕ್ಕೆ ಹೊರಟಿರುವಂಥದಕ್ಕೆ ನೀನು ನನಗೆ ಸಹಾಯ ಮಾಡಿದೀಯಾ ಅಂಥೇಳಿ ನೀನು ಹೊರಟು ಹೋಗು ಅಂಥೇಳಿ ಚನ್ನನನ್ನು ಅರಮನೆಗೆ ವಾಪಸ್ ಕಳಿಸ್ಕೊಡ್ತಾನೆ. ನಾನು ಜ್ಞಾನವನ್ನು ಪಡೆದು ಹಿಂತಿರುಗಿ ಬರುವವರೆಗೆ ನನ್ನನ್ನು ಮರೆತು ಬಿಡು ಅಂತ ಹೇಳಿ ಚನ್ನನಿಗೆ ಹೇಳ್ತಾನೆ. ಹೊರಗ್ಬೇಡ, ನೀನು ಸಾಮಾನ್ಯರಂತೆ, ನಾನು ಸತ್ಯ ಸಾಕ್ಷಾತ್ಕಾರವರೆಗೂ ಕೂಡ ನನ್ನನ್ನು ಬಿಟ್ಟು ಬಿಡು, ಮರೆತು ಬಿಡು. ಮನುಷ್ಯನಿಂದಲೇ ಮನುಷ್ಯನ ಉದ್ಧಾರವಾಗಬೇಕು. ಮನುಷ್ಯರಾಗಿರುವಂಥ ನಾವು ಮನುಷ್ಯರಿಂದಲೇ ಈ ಮಾನವ ಕೋಟಿಗೆ ಅಗಾಧವಾದ ಸಹಾಯ ಅಗತ್ಯ ಇದೆ. ಹೀಗೆ ಪ್ರಪಂಚದ ಉದ್ಧಾರಕ್ಕಾಗಿ ತಮ್ಮ ಸ್ವಂತ ಜೀವನವನ್ನು ತೊರೆದಂಥವರು ಈ ನಿಜವಾದಂತಹ ಸಿದ್ಧಾರ್ಥ ಮುಂದೆ ಬುದ್ಧನಾಗುವಂಥ ಒಂದು ಪ್ರಪಂಚಕ್ಕೆ ಹೊರಡ್ತಾರೆ. ಬುದ್ಧರು ಪ್ರಪಂಚದ ದುಃಖವನ್ನು ತಗ್ಗಿಸೋಕ್ಕೋಸ್ಕರ ಜ್ಞಾನವನ್ನು ಕೊಡಲಿಕ್ಕೆ ಸಿದ್ಧರಾಗ್ತಾರೆ. ಈಗ ಇದುವರೆಗೂ ಕೂಡ ಸುಖದ ಸ್ಥೂಲ ಜೀವಿತದ ಪ್ರಾಪಂಚಿಕ ಜೀವಿತದಲ್ಲಿ ಹೇಗೆ ಬೆಳೆದು ಬಂದರು,
ಆ ಬಂದಿರುವಂಥದ್ದನ್ನು ಹೇಗೆ ಅವರು ವಿಶೇಷವಾಗಿ ಕಂಡುಕೊಂಡ್ರು, ಆ ಸುಖವನ್ನು ಕೊಡ್ತಾ ಇದ್ರು ಕೂಡ ಅದರಲ್ಲಿ ಮುಳುಗಿ ಹೋಗಲಿಲ್ಲ ಅವರು. ಅದನ್ನು ಬಿಟ್ಟು ನಾನು ಇಡೀ ಮಾನವ ಕೋಟಿಗೆ ಇವತ್ತು ರಕ್ಷಕನಾಗಬೇಕು ಅಂತ ಹೇಳಿ ಎಲ್ಲವನ್ನು ತ್ಯಜಿಸಿ ಹೊರಟೇ ಬಿಡ್ತಾರೆ. ಬಿಂಬಸಾರನ ರಾಜನಾಗಿರ್ತಾನೆ. ಆವಾಗ ಚಂದ್ರಗುಪ್ತ ಮೌರ್ಯರ ಒಂದು ಅಶೋಕ ಚಕ್ರವರ್ತಿಯ ಕಾಲ. ಆಗ ರಾಜಗೃಹದ ಬಳಿ ಒಂದು ಗುಹೆಯನ್ನು ಅರಸಿ ಇದು ಪ್ರಶಾಂತವಾದ ಸ್ಥಳ ಎಂದು ಸಿದ್ಧಾರ್ಥನಿಗೆ ಅಲ್ಲಿ ಹೋಗಿ ಆ ಗುಹೆಯಲ್ಲಿ ವಾಸ ಮಾಡ್ತಾರಂತೆ. ಲೆಕ್ಕ ಹಾಕೊಳ್ಳಿ, ರಾಜ ಸುಪ್ಪತ್ತಿಗೆಯಲ್ಲಿ ಕಾಲವನ್ನು 3 ಅರಮನೆಗಳಲ್ಲಿ ಸದಾ ಕಾಲ ಸುಖವಾಗಿರಬೇಕಾದಂಥ ಜೀವಿತ ಎಲ್ಲವೂ ನಶ್ವರವಂತ ಭಾವಿಸಿ ಆತ ಒಂದು ಈ ಗುಹೆಯಲ್ಲಿ ಉರಿ ಬಿಸಿಲೆನ್ನದೆ, ಕೊರೆಯುವ ಚಳಿ ಎನ್ನದೆ, ಹಗಲು ರಾತ್ರಿಗಳೆಲ್ಲದೆ ಮಾನವ ಕೋಟಿಯ ಉನ್ನತಿಗಾಗಿ ಕಾವಿ ಬಟ್ಟೆ ಧರಿಸಿ ಭಿಕ್ಷಾಪಾತ್ರ ಹಿಡಿದು ಏನು ಸಿಕ್ಕಿದರೆ ಅಷ್ಟರಲ್ಲೇ ತೃಪ್ತಿಪಟ್ಟುಕೊಂಡು ಏಕಾಂಗಿಯಾಗಿ ಹುಲ್ಲಿನ ಮೇಲೆ ಮಲಗುತ್ತಿದ್ದಾರೆ. ಇದು ಮುಂದಿನ ಭಾಗ. ಸಿದ್ಧಾರ್ಥರಾಗಿ ಸತ್ಯವನ್ನು ಆವಿಷ್ಕಾರ ಮಾಡಬೇಕು ಅಂತ ಹೊರಟಾಗ ಎಲ್ಲಿಗೆ ಬರ್ತಾರೆ? ಬಿಂಬಸಾರನ ರಾಜಗೃಹ ಅಂತ ಏನು ಕರಿತೀವಿ, ಅಲ್ಲಿ ಒಂದು ಗುಹೆ ಇರುತ್ತೆ. ಅಲ್ಲಿ ಮತ್ತೊಂದು ರೂಪದ ನೀವು ವಿರಾಗಿಯಾಗುವಂತಹ ಒಂದು ಜೀವಿತವನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಸ್ಥೂಲ ದೇಹಕ್ಕೆ ನೋಡಿ ಉಪವಾಸವನ್ನು ಕೊಡ್ತಾರೆ ಮತ್ತು ಧ್ಯಾನದಲ್ಲಿ ಮೈಮರಿತಾ ಹೋಗ್ತಾರೆ. ಹಾಗೆ ಅಕ್ಕಪಕ್ಕದ ಊರಿನ ಜನ ನಮ್ಮನ್ನು ಬನ್ನಿ ಬನ್ನಿ ಅಂತ ಹೇಳಿ ಕರೆದ್ರೂ ಕೂಡ ಸೊಪ್ಪು ಹಾಕೋದಿಲ್ಲ, ನಾನು ಬರೋದಿಲ್ಲ, ನಾನು ಇಲ್ಲಿ ಸುಖವಾಗಿ ಇದ್ದೀನಿ ಅಂತ ಹೇಳಿ ಅವರಿಗೆ ಭಿಕ್ಷೆಯನ್ನು ತಂದು ಕೊಡ್ತಾರಂತೆ. ಒಬ್ಬ ರಾಜ್ಕುಮಾರನಾಗಿ ಇರುವಂಥವನಿಗೆ ಈಗ ಆ ಭಿಕ್ಷೆಯನ್ನು ತಂದು ಪಕ್ಕದ ಜನ ತಂದು ಕೊಡ್ತಾ ಇದ್ದಾರೆ. ಅಲ್ಲಿಯೇ ರತ್ನಗಿರಿ ಅನ್ನುವಂಥ ಊರು, ಅದರ ಸುತ್ತ ಅನೇಕ ಯೋಗಿಗಳು ಇರ್ತಾರಂತೆ. ಪ್ಲೀಸ್ ಏನಾರ ಮಧ್ಯದಲ್ಲಿ ನೀವು ಮಾಡಬೇಕು ಅಂತ ಅಂದರೆ ಗೋಪಾಲಕೃಷ್ಣ ಅವರೇ, ಒಳ್ಳೆ ಗುಂಗೆ ಹುಳ ಇದು ಮಾಡ್ದಂಗೆ ಆಗ್ತಾಯಿದೆ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸಮಯವನ್ನು ಡಿವಿಯೇಟ್ ಮಾಡಿ ಡೈವರ್ಷನ್ ಮಾಡಿದ್ರೆ ಖಂಡಿತ ನಾವು ಸಿದ್ಧಾರ್ಥರ ಒಂದು ಗುಣವನ್ನು ಕೂಡ ನಾವು ಆಲಿಸೋದಕ್ಕಾಗೋದಿಲ್ಲ. ಸರಿ, ಸಿದ್ಧಾರ್ಥನಾಗಿ ತ್ಯಾಗವನ್ನು ಮಾಡಿ ಈ ಒಂದು ರಾಜಗಿರಿಗೆ ಬರ್ತಾರೆ. ಆ ಊರಿನ ಪರಿಸರ ಹೇಗಿತ್ತು ಅಂದರೆ, ಅಲ್ಲಿ ಏನಿತ್ತು ಅಂದರೆ ಅನೇಕ ಜನ ಬಹಳ ಕಠಿಣವಾದಂಥ ಉಪವಾಸಗಳನ್ನು ಮಾಡಿ ಯೋಗಿಗಳು ಎಲ್ಲರೂ ಕೂಡ ದೇಹವನ್ನು ದಂಡಿಸ್ತಾ ಇರ್ತಾರೆ. ಮೈಗಳನ್ನು ಕಾಡು ಮುಳ್ಳುಗಳಿಂದ ಚುಚ್ಕೊಳ್ತಿರ್ತಾರಂತೆ. ನನಗೆ ಈ ಜೀವಿತ ಬೇಡ, ಈ ಯಾವುದು ಬೇಡ, ನನಗೆ ಈ ದೇಹ ಹೇಗಿದೆ ಏನು ಅಂತ ಹೇಳಿ ನೋವನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಮುಳ್ಳುಗಳನ್ನು ಚುಚ್ಕೊಳ್ತಾ ಈ ದೇಹ ದಂಡನೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಹಣೆ ತೊಡೆ ಮೇಲೆ ಬರೆಗಳನ್ನು ಹಾಕ್ಕೊಳ್ತಾ ಇರ್ತಾರಂತೆ. ಏನು ಸಿದ್ಧಾರ್ಥ ಹೋಗ್ತಾನೆ ಆ ಗುಹೆಯ ಬಳಿ ಪಕ್ಕದಲ್ಲಿ ಇದ್ದಂಥದ್ದು. ಹಾಗೆ ಇನ್ನೇನು ಮಾಡ್ತಾಯಿದ್ರು ಅಂದರೆ, ಶಿವನ ಹೆಸರನ್ನು ದಿನಕ್ಕೆ 500 ಬಾರಿಯಾಗಿ ಉಚ್ಚರಿಸ್ತಾ ಹಠಯೋಗಿಗಳ ಥರ 500 ಬಾರಿ ಶಿವ 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 ಅಂತ ಹೇಳಿ ಜಪವನ್ನು ಮಾಡಿ ತಮ್ಮ ನಾಲಿಗೆಗಳನ್ನು ಕಿತ್ತುಕೊಂಡು ಕಿವುಡರಾಗಿ ಮಾಡಿಕೊಂಡು ಮುಕ್ತಿ ಪಡೆಯಲು ಹವಣಿಸುತ್ತಿದ್ದರು. ಇಂಥ ಹಠಯೋಗಿಗಳ ಒಂದು ಜೀವಿತವನ್ನು ನೋಡ್ತಾರೆ ಈ ಸಿದ್ಧಾರ್ಥ. ಅವರಿಗೆ ಪವಿತ್ರ ಯಾಕೆ ಇದೆಲ್ಲ ನಿಮಗೆ ಹೆಂಗೆ ತಿಳ್ಕೊಂಡ್ರಿ ಅಂತ ವಿಚಾರಿಸ್ತಾನೆ ಸಿದ್ಧಾರ್ಥ. ಆಗ ಅವ್ರು ಹೇಳ್ತಾರೆ, ಪವಿತ್ರ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಹಾಗಾಗಿ ಅದರಂತೆ ನಾವು ನಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಆಗ ಅವರೆಲ್ಲ ಯೋಗಿಗಳು ಹೇಳಿದಾಗ ಆಗ ಬುದ್ಧರು ಒಂದು ಪುನರ್ಜನ್ಮದ ತಿಳುವಳಿಕೆಯನ್ನು ಕೊಡ್ತಾರೆ. ಏನಂತ, ಪ್ರಪಂಚದಲ್ಲಿ ಇಷ್ಟೊಂದು ದುಃಖ ಇದೆ, ಅದು ಸಾಲದೆ ನಿಮಗೆ ಇಷ್ಟೊಂದೆಲ್ಲ ದುಃಖ ಈಗ ಪ್ರಪಂಚದಲ್ಲಿ ನೀವು ಕಂಡುಕೊಂಡು ಬಂದಿರೋ ಸಾಲದ, ಇನ್ನೂ ಕೂಡ ದುಃಖವನ್ನು ಹಂಚಿಸ್ಕೊಳ್ತಾ ಇದ್ದೀರಲ್ಲ, ಕಚ್ಕೊಳ್ಳೋದು, ಚುಚ್ಕೊಳ್ಳೋದು, ನಾಲಿಗೆ ಹರ್ಕೊಳ್ಳೋದು, ಕಿವುಡರಾಗಿ ಮಾಡ್ಕೊಳ್ಳೋದು, ಆಗ ಯಾಕೆ ಇದು ಮುಕ್ತಿಗಾಗಿ ಇಷ್ಟೆಲ್ಲ ನೀವು ನೋವನ್ನು ಸ್ಥೂಲ ದೇಹಕ್ಕೆ ಕೊಡಬೇಕಾ ಅಂದಾಗ ನಿಜವಾದಂಥ ಆಗ ಬುದ್ಧರು ಒಂದು ಮಾತನ್ನು ಆ ಯೋಗಿಗಳಿಗೆ ಹೇಳ್ತಾರೆ. ಸಮುದ್ರದ ನೀರು ಆವಿಯಾಗಿ ಹೋಗಿ ಮೋಡಗಳಾಗಿ ಮತ್ತೆ ಮಳೆಯಾಗಿ ಕೆಳಗೆ ಸುರಿಯುವಂತೆ ಮನುಷ್ಯನೂ ಕೂಡ ಸ್ವರ್ಗ ವ್ಯಾಪಾರ ಮುಗಿದ ಕೂಡಲೇ ಮತ್ತೆ ಈ ಲೋಕಕ್ಕೆ ಬರಲೇಬೇಕು. ನೀನು ಏನೇನು ರೀತಿಯಲ್ಲಿ ಜೀವಿತವನ್ನು ಮಾಡ್ತೀಯ ನಮಗೆ ಗೊತ್ತಿದೆ. ನಮ್ಮ ಸಂಸ್ಕಾರಗಳೆಲ್ಲ ಕೂಡ ಥಿಯಾಸಫಿ ವಾಂಗ್ಮಯದ ಪ್ರಕಾರ ಕಾರಣ ದೇಹದಲ್ಲಿ ಇರುತ್ತೆ. ಮುಂದಿನ ಸನ್ನಿವೇಶಗಳಿಗೆ ಅನುಗುಣವಾಗಿ ಜನ್ಮಗಳನ್ನು ತೆಗೆದುಕೊಂಡಾಗ ಪುನಃ ಹುಟ್ಟಲೇಬೇಕು. ಪರಿಪೂರ್ಣತೆಯನ್ನು ಹೊಂದುವವರು ಕೂಡ ಹುಟ್ಟಲೇಬೇಕಪ್ಪ. ಯಾಕೆ ನೀವು ಇಷ್ಟೊಂದೆಲ್ಲ ಒಂದು ಜನ್ಮಕ್ಕೆ ಇಷ್ಟೊಂದು ರೀತಿಯಲ್ಲಿ ಹಠವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರಿಗೆ ಒಂದು ತಿಳುವಳಿಕೆಯನ್ನು ಅರಿವನ್ನು ಮೂಡಿಸ್ತಾ ಹೋಗ್ತಾರೆ. ಇದು ಒಂದು
ಹೀಗೆ ಮಾನವ ಕೋಟಿಗೆ ಜ್ಞಾನವನ್ನು ತಿಳಿಸ್ಕೊಡುವಂಥ ಜ್ಞಾನವನ್ನು ಹಂಚುತ್ತಾ ಪ್ರಾರಂಭ ಮಾಡ್ತಾರೆ. ಹಾಗೆ ನಮಗೆಲ್ರಿಗೂ ತಿಳಿಯುವಂತೆ ಮರಣದ ಬಗ್ಗೆ ಕಿಸಾ ಗೌತಮಿಯ ವಿಚಾರವೂ ಕೂಡ ನಮಗೆ ಗೊತ್ತಿದೆ. ಕಿಸಾ ಗೌತಮಿ ಅಂತ ಹೇಳಿದ್ರೆ ನಿಜವಾದಂತಹ ಮಗು ಸತ್ತು ಹೋಗಿರುವಂಥ ಸಂದರ್ಭ ಹೇಳ್ಕೊಂಡು ಗೌತಮರ ಹತ್ರ ಬರ್ತಾರೆ ಸಿದ್ಧಾರ್ಥ ಏನಿದೆ ಅಲ್ಲಿಗೆ. ಆಗ ಗೌತಮರು ಏನನ್ನ ಹೇಳ್ತಾರೆ, ಆಯ್ತಮ್ಮ ಸಾವು ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ, ಸರಿ ನಿನಗೆ ಇನ್ನೂ ಕೂಡ ನಿನ್ನ ದುಃಖ ಕಡಿಮೆ ಆಗಲಿಲ್ಲ ಅಂದರೆ ಯಾರ ಮನೆಯಲ್ಲಿ ಸಾವು ಆಗಿಲ್ಲ ಅವ್ರ ಮನೆಯಿಂದ ನೀನು ಸಾಸಿವೆ ಕಾಳನ್ನು ಎತ್ಕೊಂಡು ಬರ್ತೀಯಾ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಆಕೆ ಎಲ್ಲ ಕಡೆ ಸಂಚಾರ ಮಾಡ್ತಾಳೆ, ಸ್ವಾಮಿ ಅಂತಹದ್ದು ಎಲ್ಲೂ ಕೂಡ ಸಿಕ್ಕಿಲ್ಲ, ನಿಜವಾದಂತಹ ರೀತಿಯಲ್ಲಿ ನನ್ನ ಮಗ ಸತ್ತು ಹೋಗಿದ್ದಾನೆ, ನನಗೆ ದುಃಖ ಆಗ್ತಾ ಇದೆ, ಏನು ಮಾಡೋದು ಅಂತ ಹೇಳಿದಾಗ ಬುದ್ಧರು ಹೇಳ್ತಾರೆ, ಈ ಮರಣದ ರಹಸ್ಯವನ್ನು ಕಂಡುಹಿಡೀಲಿಕ್ಕೆ ಹೊರಟಿದ್ದೀನಿ ನಾನು. ಮರಣದ ನಂತರ ಏನು ಜೀವಿತ ಇದೆ, ಏನು ಉದ್ದೇಶ ಇದು, ಪುನಃ ಪುನಃ ಯಾಕೆ ಹುಟ್ಟಬೇಕು, ಈ ಎಲ್ಲವನ್ನು ನಾನು ತಿಳಿಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ಅವರಿಗೆ ಜ್ಞಾನವನ್ನು ಮೂಡಿಸ್ತಾರೆ. ಯಾರು? ಕಿಸಾ ಗೌತಮಿಗೆ ಈ ಗೌತಮರು. ಹೀಗೆ ನಿಜವಾದಂಥ ಈ ಎಲ್ಲ ಕಾರ್ಯಗಳನ್ನು ನಿಸ್ವಾರ್ಥಯುತವಾದಂಥ ರೀತಿಯಲ್ಲಿ ಮಾಡ್ತಾ ಬರ್ತಾರೆ. ಹಾಗೆ ಇನ್ನೊಂದು ಕಡೆ ಎಷ್ಟೋ ಕಡೆ ಮೌಢ್ಯತೆಯಿಂದ ಯಜ್ಞಗಳನ್ನು ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ಮೂಕ ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡ್ತಾ ಇರ್ತಾರೆ. ಅವು ಯಾವುದನ್ನು ಕೂಡ ನಿಮಗೆ ಮಾಡಿದ್ರೂ ಹಿಂಸೆಯನ್ನು ಮೂಕ ಪ್ರಾಣಿಗಳಿಗೆ ಕೊಟ್ಟರೂ ಕೂಡ ಅದಕ್ಕೆ ತಕ್ಕ ಕರ್ಮವನ್ನು ನೀವು ಅನುಭವಿಸಲೇ ತೀರಬೇಕಾಗತ್ತೆ ಅಂಥೇಳಿ ಕರ್ಮದ ಪಾಠವನ್ನು ಕೂಡ ತಿಳಿಸ್ಕೊಡ್ತಾರೆ. ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ನಿಮಗೆ ಒಳ್ಳೆಯ ಫಲ ತೆಗೆತಿದೆ, ಕೆಟ್ಟದಕ್ಕೆ ಕೆಟ್ಟ ಫಲ ಬರ್ತದೆ, ಇದು ಭಗವಂತನ ನಿಯಮ ಅಂತ ಹೇಳಿ ಪ್ರಾಣಿ ಹಿಂಸೆಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ಮಾಡಿ ಅದರಲ್ಲೂ ಕೂಡ ಅವರಿಗೆ ಒಂದು ತಿಳುವಳಿಕೆಯನ್ನು ಮೂಡಿಸ್ತಾ ಬರ್ತಾರೆ. ಹೀಗೆ ಗೌತಮ ಬುದ್ಧರ ಹೃದಯದಲ್ಲಿ ಈ ಪ್ರಪಂಚದ ಎಲ್ಲ ಜೀವರಾಶಿಗಳ ವಿಷಯದಲ್ಲೂ ಕೂಡ ದಯೆಯನ್ನು ಹೊಂದಿದಂಥವ್ರು. ಪ್ರತಿಯೊಬ್ಬರಿಗೂ ಕೂಡ ಎಲ್ಲೆಲ್ಲಿ ಅಜ್ಞಾನ ಇದೆ ಅವರಿಗೆ ಜ್ಞಾನವನ್ನು ಹಂಚಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು. ಹೀಗೆ ಬುದ್ಧರು ಒಂದು ಜನ್ಮದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಾಗ ಅವರ ಊರಿನಲ್ಲಿ ಬರಗಾಲ ಬರ್ತದೆ. ಸುಮಾರು ಎಲ್ಲ ಕೂಡ ಬರಗಾಲ ಬಂದಾಗ ಹಸುಗಳಿಗೆ ಪ್ರಾಣಿಗಳಿಗೆ ಯಾವುದು ಮೇವು ಕೂಡ ಇರೋದಿಲ್ಲ. ಅಂಥ ಸಮಯದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಗೌತಮರು. ಪ್ರಯಾಣ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಬಂಡೆಯ ಮೇಲೆ ಒಂದು ಹೆಣ್ಣು ಹುಲಿ ಮಲ್ಕೊಂಡಿರುತ್ತೆ. ಅದು ಆಹಾರವಿಲ್ಲದೆ ಮೂಳೆಗಳನ್ನೆಲ್ಲ ಬಿಟ್ಕೊಂಡಿರುತ್ತೆ, ಎಲ್ಲೂ ಅದಕ್ಕೆ ಮೇವು ಸಿಕ್ಕಿರೋದಿಲ್ಲ. ನಾಲಿಗೆ ಹೊರೆ ಚಾಚ್ಕೊಂಡು ಮಲ್ಕೊಂಡಿರುತ್ತೆ. ಸಣ್ಣ ಮರಿಗಳು ಹಾಲನ್ನು ಕುಡಿಯೋಕ್ಕೆ ಒದ್ದಾಡ್ತಾ ಇರ್ತವಂತೆ ಆ ಹುಲಿಯ ಮರಿಗಳು. ಈ ಎಲ್ಲವನ್ನೂ ಕೂಡ ನೋಡ್ತಾರಂತೆ ಬುದ್ಧರು. ಈ ಮಾತೃಪ್ರೇಮ ಅನ್ನೋದು ಹೇಗಿದೆ ನೋಡು, ಆ ಮರಿಗಳನ್ನು ನೆಕ್ತಾ ಇದೆಯಂತೆ ಆ ದೊಡ್ಡ ತಾಯಿ ಮರಿ. ಏನು ಮಾಡೋಕ್ಕೂ ಕೂಡ ಅಸಹಾಯಕತೆ ಆಗಿದೆ. ಈ ದೃಶ್ಯವನ್ನು ಕಂಡುಕೊಂಡಂತಹ ಬುದ್ಧರು, ಹೌದು, ನಾನು ಈ ಕ್ಷಣದಲ್ಲಿ ಆ ಹುಲಿಗೆ ಆಹಾರವಾಗಿ ಕೊಟ್ಬಿಟ್ರೆ ಆ ಮಕ್ಕಳಿಗೆ ನಿಜವಾದ ಪೋಷಣೆ ಸಿಗುತ್ತಲ್ವಾ ಅಂತ ಹೇಳಿ ಸಹಾಯ ಮಾಡಲೇ ಈಗಲೇ ಯಾರೂ ಇಲ್ಲ, ಈಗ ನಾನೇ ಇದಕ್ಕೆ ಆಹಾರ ಆಗಿದ್ರೆ ಒಳ್ಳೆಯ ಕೆಲಸ ಆಗುತ್ತೆ ಅಂತ ಹೇಳಿ ತಕ್ಷಣ ಅವರು ಏನು ಮಾಡ್ತಾರೆ, ತಮ್ಮ ಎಲ್ಲ ಬಟ್ಟೆಗಳನ್ನು ಕಾವಿ ಬಟ್ಟೆಗಳನ್ನು ಪಕ್ಕಕ್ಕಿಟ್ಟು ಆ ಹುಲಿಯ ಬಳಿಗೆ ಹೋಗಿ ಹಸಿದಿದ್ದ ಹುಲಿಯ ಮೇಲೆ ಚೂಪಾದ ಉಗುರುಗಳಿಂದ ಅದಕ್ಕೆ ಆಹಾರವಾಗಿ ತೆಗೆದುಕೋ ಅಂತ ಹೇಳಿದಾಗ ಅದು ಚೆನ್ನಾಗಿ ಊಟ ಮಾಡುತ್ತೆ. ಇವನನ್ನು ಬಗೆದು ಆ ಒಂದು ತ್ಯಾಗವನ್ನು ಸ್ಥೂಲ ಶರೀರವನ್ನೇ ತ್ಯಾಗ ಮಾಡ್ತಾರೆ. ನಿಜವಾಗ್ಲೂ ಕೂಡ ಇದು ಅವರ ಮಹಾತ್ಯಾಗ ಅಂತ ಹೇಳಿ ಮಾನವ ಕೋಟಿ ಅಲ್ಲದೆ ಪ್ರಾಣಿಗಳ ಮೇಲೂ ಕೂಡ ಎಂಟು ಅಪಾರವಾದ ಅನುಕಂಪೆ ಇತ್ತು ಅನ್ನೋದು ಇಲ್ಲಿ ನಾವು ಕಾಣಬಹುದು. ಹೀಗೆ ಅವರು ಪ್ರಪಂಚದಾದ್ಯಂತ ಎಲ್ಲ ಕಡೆ ಸುತ್ತುತ್ತಾರೆ. ಜ್ಞಾನೋದಯಕ್ಕೆ ಅಂತ ಹೇಳಿ ಬೋಧಿ ವೃಕ್ಷದ ಬಳಿಗೆ ಬರ್ತಾರೆ. ದುಷ್ಟ ಶಕ್ತಿಗಳಲ್ಲಿ ಒಬ್ಬನಾದಂಥ ಚಕ್ರವರ್ತಿ ಮಾರ ಅನ್ನೋನು ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಏನು ಮಾಡ್ತಾನೆ, ಬುದ್ಧರನ್ನು ಮೋಸಗೊಳಿಸೋಕ್ಕೆ ಸಾಕಷ್ಟು ಆಕರ್ಷಣೆಗಳನ್ನು ಮಾಡ್ತಾನೆ. ಅಲ್ಲಿಯೂ ಕೂಡ ನಿಜವಾಗ್ಲೂ ಕೂಡ ಸೊಪ್ಪು ಹಾಕೋದಿಲ್ಲ. ಈ ಯಾವ ಆಸೆ ಆಕಾಂಕ್ಷೆಗಳಿಗೂ ಪ್ರಾಪಂಚಿಕವಾದ ಸುಖಗಳಿಗೆ ಮಾರು ಹೋಗೋದಿಲ್ಲ. ಜ್ಞಾನೋದಯ ಪಡೀಲಿಕ್ಕೆ ಸಿದ್ಧವಾಗ್ತಾರೆ. ವೈಶಾಖ ಶುದ್ಧ ಪೌರ್ಣಮಿ ಎಂದು ಬುದ್ಧರು 4 ಚತುರಾರ್ಯ ಸತ್ಯಗಳನ್ನು ತಮ್ಮ ಅನೇಕರಿಗೆ ಬೋಧಿಸಿ ಯೋಗ ಮಾರ್ಗವನ್ನು ಪ್ರವೇಶ ಮಾಡ್ತಾರೆ. ಇಷ್ಟು ಅವರ ಬುದ್ಧರ ಬೋಧೆಗಳನ್ನು ಅವರು ಮುಂದೆ ಏನು ಪಡ್ಕೊಳ್ತಾರೆ, ಪ್ರಸಾರ ಮಾಡ್ತಾರೆ. ಆಗ ನೋಡಿ ಹೇಗಿದೆ ಅನ್ನೋದು. ಇವರು ಜ್ಞಾನೋದಯವಾದ ನಂತರ ಪುನಃ ಕೂಡ ತನ್ನ ವಾಪಸ್ಸಾದ ಕಪಿಲವಸ್ತುವಿಗೆ ಬರ್ತಾರೆ. ಶುದ್ಧೋಧನ ಯಶೋಧರು ಕೂಡ ತಿಳಿದು
ಅವರು ಕೂಡ ನಮಗೆ ಶಾಶ್ವತವಾದ ಶಾಂತಿಯನ್ನು ಕೊಡು ಅಂತ ಹೇಳುವಂಥ ರೀತಿಯಲ್ಲಿ ಪರಿವರ್ತನೆ ಆಗ್ತಾರಂತೆ. ಈ ಬುದ್ಧರ ಒಂದು ಜ್ಞಾನೋದಯ ನಿಜವಾಗ್ಲೂ ಕೂಡ ಎಂಥ ಒಂದು ಉತ್ತಮವಾದಂತಹ ರೀತಿಯ ಸಪೋರ್ಟ್ ಮಾಡ್ತಾರೆ ತಂದೆ ಮತ್ತು ಹೆಂಡತಿ ಅಂದರೆ, ಉದಯನೆಂಬ ಶ್ರದ್ಧಾವಂತ ಅಧಿಕಾರಿಯನ್ನು ಕಳಿಸ್ಕೊಡ್ತಾರೆ ಬುದ್ಧರ ಬಳಿಗೆ. ನೋಡಪ್ಪ, ನಾನೂ ಕೂಡ ಬುದ್ಧರಂತೆ ಆಗಬೇಕು, ಪುನಃ ನಾವು ನಮ್ಮ ಕಡೆ ಕರೆಯೋದಿಲ್ಲ, ನಮಗೂ ಜ್ಞಾನವನ್ನು ನನ್ನ ಮಗ ಹಂಚಲಿ ಅಂತ ಹೇಳಿ ಒಬ್ಬ ಅಧಿಕಾರಿಯನ್ನು ಕಳಿಸ್ಕೊಡ್ತಾರೆ. ಆಗಲೂ ಕೂಡ ನಿಜವಾಗ್ಲೂ ಕೂಡ ಒಪ್ಕೊಳ್ತಾನೆ. ಬುದ್ಧರು ತನ್ನ ಹೆಂಡತಿ ಮತ್ತು ತಂದೆಗೂ ಕೂಡ ಬೋಧೆಯನ್ನು ಕೊಡ್ತಾರೆ. ಅನೇಕ ವರ್ಷಗಳ ಮುಖಾಂತರ ಅವರೂ ಕೂಡ ಯೋಗ ಮಾರ್ಗವನ್ನು ಪ್ರವೇಶ ಮಾಡ್ತಾರೆ, ಶುದ್ಧೋಧನ ಮತ್ತು ಯಶೋಧರ. ಒಟ್ಟಾರೆ ಆತ ನಮಗೆಲ್ರಿಗೂ ಮುಂದಿನ ಭೂತಗಳ ನಮ್ಮ ಉಪನ್ಯಾಸದಲ್ಲಿ ಬರ್ತದೆ. ಅಷ್ಟಾಂಗ ಪಥವನ್ನು ಕೊಡ್ತಾರೆ. ಆ ಅಷ್ಟಾಂಗ ಪಥದಲ್ಲಿ ನಮಗೆ ಗೊತ್ತಿರುವಂತೆ ನಮ್ಮ ಪ್ರಾಪಂಚಿಕ ಸುಖಕ್ಕೆ ಮೂಲಭೂತವಾದಂಥ ಕಾರಣಗಳು ಏನು ಅಂತ ಹೇಳಿ, ದುಃಖಕ್ಕೆ ನಿವಾರಣಾ ಮಾರ್ಗ, ಇವೆಲ್ಲವನ್ನೂ ಕೂಡ ನಿಜವಾಗ್ಲೂ ಕೂಡ ಎಲ್ರಿಗೂ ಬೋಧನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಷ್ಟನ್ನೆಲ್ಲ ಬೋಧನೆ ಮಾಡಿದ ನಂತರ ಶುದ್ಧೋಧನ ಮಹಾರಾಜ ಇವರ ಉಪನ್ಯಾಸವನ್ನು ಕೇಳಿದ ನಂತರ ತಾವೂ ಕೂಡ ಶುದ್ಧೋಧನ ಮಹಾರಾಜ ಏನು ಮಾಡ್ತಾನೆ ಅಂದರೆ, ತಾವು ಧರಿಸಿದ ಪಾದರಕ್ಷೆಯನ್ನು ಕಳಿಸ್ತಾರಂತೆ. ಬುದ್ಧರು ಉಪನ್ಯಾಸ ಕೊಡ್ತಾ ಇರ್ತಾರೆ ಈ ಅಷ್ಟಾಂಗ ಪಥದ ಬೋಧೆಯನ್ನು. ತಾವು ಶ್ರದ್ಧಾಭಕ್ತಿಯಿಂದ ಈ ಮಾತುಗಳನ್ನು ಕೇಳಿಸ್ಕೊಂಡು ಆ ಪಾದರಕ್ಷೆಗಳನ್ನು ಕಳಿಸಿ ಮಗನ ಪಾದಗಳಿಗೆ ನಮಸ್ಕಾರ ಮಾಡ್ತಿ, ನಾನು ನಿನ್ನ ಉತ್ತಮ ಶಿಷ್ಯನಾಗ್ತೀನಿ, ನನ್ನನ್ನು ಸ್ವೀಕರಿಸು ಅಂತ ಹೇಳಿ ಯಶೋಧರೆಯೂ ಕೂಡ ಅದೇ ರೀತಿಯಲ್ಲಿ ಕೃತಜ್ಞತೆಯಿಂದ ಕೇಳ್ಕೊಳ್ತಾಳೆ. ಹಾಗೆಯೇ ರಾಹುಲನಿಗೂ ಕೂಡ ನಿಜವಾದಂಥ ಸ್ವರ್ಗದ ಸುಖದ ಸ್ಥಿತಿಯನ್ನು ಕೊಡ್ತಾರಂತೆ ಬುದ್ಧರು. ಹೀಗೆ ಅದೇ ದಿನ ಮೂರೂ ಜನರು ಕೂಡ, ಯಾರ್ಯಾರು ಶುದ್ಧೋಧನ, ಯಶೋಧರೆ ಮತ್ತು ರಾಹುಲ್, ಮೂರೂ ಜನ ಯೋಗ ಮಾರ್ಗದಲ್ಲಿ ಪ್ರವೇಶವನ್ನು ಮಾಡ್ತಾರಂತೆ. ಇಷ್ಟು ಕೂಡ ಬುದ್ಧ ತಾನು ಪರಿವರ್ತನೆ ಆಗಿದ್ದಲ್ಲದೆ ಇಡೀ ಕುಟುಂಬವನ್ನು ನಿಜವಾದಂತಹ ಈ ನಶ್ವರವಾದ ಜೀವಿತದಿಂದ ಯೋಗ ಮಾರ್ಗದ ಬಾಗಿಲ ಕಡೆಗೆ ತೆಗೆದುಕೊಂಡು ಬರ್ತಾರೆ. ಇದು ಅವರು ಮಾಡಿದಂಥ ಮಹಾನ್ ತ್ಯಾಗ. ಈ ಮಹಾನ್ ತ್ಯಾಗ ಏನಕ್ಕೆ ಇದೆ, ಏನು ವಿಚಾರಗಳನ್ನು ನಾವು ಇದುವರೆಗೂ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಇಷ್ಟೆಲ್ಲವನ್ನೂ ಜೀವನ ಚರಿತ್ರೆಯನ್ನು ಸಾಕಷ್ಟು ನಾವು ತಿಳಿಯಲಿಕ್ಕೆ ಹೋಗಲ್ಲ. ಅಷ್ಟಾಂಗ ಪಥವನ್ನು ತಿಳ್ಕೊಳ್ತೀವಿ, ಸಾಧನ ಚತುಶ್ರೇಯಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ. ಆದರೆ ಇನ್ನೂ ಕೂಡ ನಮ್ಮಲ್ಲಿ ಸಾಕಷ್ಟು ಅಜ್ಞಾನ ಇದೆ. ಆ ಅಜ್ಞಾನವನ್ನು ನಾವೇ ಕೂಡ ಸಿದ್ಧರಾಗಬೇಕು. ನಮ್ಮ ಈ ನಶ್ವರವಾದ ಬದುಕಿನ ಹಿಂದೆ ಏನಿದೆ, ಇದಕ್ಕೆ ಯಾರು ಕಾರಣೀಭೂತರು, ನಮ್ಮ ಎಲ್ಲ ದುಃಖಗಳಿಗೆ ಕಾರಣ ಏನು, ಅಜ್ಞಾನ. ಅದೇ ದುಃಖ ಇದೆಯಲ್ಲ, ಈ ದುಃಖಕ್ಕೆ ಕಾರಣ ಮೂಲತಃ ನಮ್ಮ ಆಸೆಯೇ. ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ನಾವು ಈ ವ್ಯಾಸಂಗಗೋಷ್ಠಿಯಲ್ಲಿ ಈ ಸಿದ್ಧಾರ್ಥ ಬುದ್ಧರ ಜೀವನ ಚರಿತ್ರೆಯ ಪಕ್ಷಿ ನೋಟವನ್ನು ಅನಾವರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರಾದಂಥ ಜ್ಯೋತಿಯವರಿಗೂ ಹಾಗೂ ಎಲ್ಲ ಕೇಳಿದಂಥ ಶ್ರೋತೃಗಳಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ.